ಹಾಯ್ ಚಾಂಪಿಯನ್ಸ್, ಹೇಗಿದ್ದೀರಿ? ನಾನು ನಿಮ್ಮ ಮ್ಯಾಥ್ಸ್ ಗುರು ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಮ್ಯಾಥ್ಸ್ ಗುರು ವಿದ್ಯಾನಗರ ಹುಬ್ಳಿಯಿಂದ ಈಗ ಸಾಧನಾ ಯೂಟ್ಯೂಬ್ ಚಾನಲಲ್ಲಿ ಮಾತನಾಡ್ತಾ ಇದ್ದಾನೆ. ಕಳೆದ ವಿಡಿಯೋಗಳಿಗೆ ತಾವು ಕೊಟ್ಟ ಪ್ರೀತಿ, ತಮ್ಮ ರೆಸ್ಪಾನ್ಸಸ್ ಹಾಗೆ ತಮ್ಮ ರಿಯಾಕ್ಷನ್ಸ್ ಎಲ್ಲವನ್ನ ಗಮನಿಸಿಕೊಂಡು ಮತ್ತೊಂದು ವಿಡಿಯೋ TET ಪರೀಕ್ಷಾ ತಯಾರಿಯ ಮಾಡ್ತಾ ಇರೋ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗಾಗಿ ಈ ವಿಡಿಯೋನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗಾಗಲೇ TET 2ನೇ ಪತ್ರಿಕೆಯ ಗಣಿತ ವಿಷಯವೊಂದನ್ನು ಚರ್ಚಿಸಲಾಗಿತ್ತು. ನಾವು ಆಯ್ಕೆ ಮಾಡಿಕೊಂಡಂಥ ವರ್ಷ ಮೊದಲ ಸಲ TET ಶುರುವಾದಂಥ ವರ್ಷದ ಗಣಿತ ಪತ್ರಿಕೆಯನ್ನು ಚರ್ಚಿಸಲಾಗಿತ್ತು. 6ರಿಂದ 8ನೇ ತರಗತಿಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಕರ್ನಾಟಕದಲ್ಲೇ ಮೊದಲ ಸಲ ನಡೆದ TET ಪರೀಕ್ಷೆಯಲ್ಲಿ ಗಣಿತ ವಿಭಾಗದ ಪ್ರಶ್ನೆಗಳನ್ನು ಚರ್ಚಿಸಲಾಗಿತ್ತು. ಇವತ್ತು ಅದೇ ವರ್ಷ ಅಂದರೆ 2014ರಲ್ಲೇ 1ರಿಂದ 5ನೇ ತರಗತಿಗೆ ಕರ್ನಾಟಕದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎದುರಿಸುವಂಥ ಮೊದಲ ಪತ್ರಿಕೆಯ ಗಣಿತ ವಿಭಾಗದ ಪ್ರಶ್ನೆಗಳ ಕುರಿತಾದ ಚರ್ಚೆಯನ್ನ ಆರಂಭಿಸ್ಕೊಳ್ಳೋಣ. ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸಿಲೆಬಸ್ ಏನೇ ಕೊಟ್ಟಿರಲಿ, ಹೇಗೆ ಕೊಟ್ಟಿರಲಿ, ಪಾಠಗಳು ಇಲ್ಲಿ ಜಾಸ್ತಿ ಇದಾವೋ ಅಲ್ಲಿ ಜಾಸ್ತಿ ಇದಾವೋ, 1ನೇ ಪತ್ರಿಕೆ ಈಸಿನೋ, 1ನೇ ಪತ್ರಿಕೆ ಟಫ್ ಅಥವಾ 2ನೇ ಪತ್ರಿಕೆ ಈಸಿನೋ, ಪ್ರಾಯಶಃ ಈ ಚರ್ಚೆಗಿಂತ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅದಕ್ಕೆ ಪೂರಕವಾಗಿ ರೆಡಿ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತವಾಗಿರುತ್ತದೆ. ಹಿಯರ್ ವಿ ಹ್ಯಾವ್ ಅ ಕ್ವಶನ್. ಹಾಗೆ ನೀವು ಕಾಮೆಂಟ್ ಮಾಡಿದರೆ, ಸರ್ ಕ್ವಶನ್ಸ್ ಅನ್ನ ಇಂಗ್ಲಿಷಲ್ಲಿ ಕೊಡಿ, ನನ್ನ ಹತ್ರ ಏನು ಕಲೆಕ್ಷನ್ ಇತ್ತು ನೀವೇ ಕಳಿಸ್ಕೊಟ್ಟಿರೋದು. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿದ್ಯಾರ್ಥಿಗಳಾಗಿರೋ ತಮ್ಮಿಂದ, ಆಕಾಂಕ್ಷಿಗಳಾಗಿರೋ ತಮ್ಮಿಂದ, ಶಿಕ್ಷಕರಾಗಿ ಹೊರಟರು ತಮ್ಮಿಂದ ಬಂದಿರುವಂಥ ಪ್ರಶ್ನೆಗಳ ಪುಟ ನೀವು ಕಳಿಸ್ಕೊಟ್ಟಿರೋ ಪ್ರಶ್ನೆಗಳನ್ನೇ ಇಲ್ಲಿ ತೊಗೊಂಡಿದ್ದೀವಿ. ನೀವು ಕನ್ನಡ ಕಳಿಸ್ಕೊಟ್ಟಾಗ ಆಸ್ ಇಟ್ ಈಸ್ ಕನ್ನಡ, ನೀವು ಕನ್ನಡ ಕಮ್ ಇಂಗ್ಲೀಷ್ ಎರಡೂ ಕಳಿಸ್ಕೊಟ್ರೆ ಎರಡನ್ನೂ ಒಟ್ಟಿಗೆ ಚರ್ಚೆ ಮಾಡ್ತೀವಿ ಅನ್ನೋ ಭರವಸೆ ಜೊತೆಗೆ ಲಂಬಕೋನ ತ್ರಿಭುಜದಲ್ಲಿ ವಾಟ್ ಯು ಮೀನ್ ಬೈ ರೈಟ್ ಆಂಗಲ್ಡ್ ಟ್ರ್ಯಾಂಗಲ್. ಸ್ನೇಹಿತರ, ವಿಭಿನ್ನ ರೀತಿಯ ತ್ರಿಭುಜಗಳಿದಾವೆ. ಅದರಲ್ಲೇ ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ಡ್ ಟ್ರ್ಯಾಂಗಲ್, ಸಾಮಾನ್ಯವಾಗಿ ಸಪೋಸ್ ತ್ರಿಭುಜದ 3 ಒಳಕೋನಗಳಲ್ಲೇ ಯಾವುದಾದ್ರೂ ಒಂದು ಒಳಕೋನ 90 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಅಂಥ ತ್ರಿಭುಜವನ್ನ ರೈಟ್ ಆಂಗಲ್ ಟ್ರ್ಯಾಂಗಲ್ ಎಂದು ಕರೆಯಲಾಗ್ತದೆ. ಅಮಂಗ್ ದ 3 angles ಆಫ್ ಎನಿ ಟ್ರ್ಯಾಂಗಲ್, ಇಫ್ one angle is equivalent to 90 degree, we call such triangle as right angled triangle. And always the angle sum properties of any triangle, angle sum properties of any triangle is given by 180 degrees. It's given by 180 degrees. ಹಾಗಂದ್ರೆ ತ್ರಿಭುಜದಲ್ಲಿರುವ 3 ಒಳಕೋನಗಳ ಮೊತ್ತ ಪರಸ್ಪರ 180 ಡಿಗ್ರಿಗೆ ಸಮ ಇರಬೇಕು ಅಂತ ಅರ್ಥ. ಇದು ಯಾವುದೇ ತ್ರಿಭುಜದ ಗುಣಲಕ್ಷಣ. ಹಾಗಾದ್ರೆ ಇನ್ ದಿಸ್ ಕೇಸ್ ಅವ್ರೇನು ಹೇಳ್ತಾರೆ, ಅದೊಂದು ಲಂಬಕೋನ ತ್ರಿಭುಜ ಅಷ್ಟೇ ಅಲ್ಲ, ಇಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಸ್ ವೆಲ್ ಆಸ್ one angle is 45 degrees. ಇದು ಪ್ರೀ ಡಿಫೈನ್ಡ್ ಆಗಿ ಅವರೇ ಕೊಟ್ಟಂತ ವಿಷಯ ಇದು, ಸರಿನಾ? ಅಂದ್ರೆ 1 is 90 degree. Among the remaining 2 angles, 1 is 45 degree. ಅವರು ಈ ಕೋನದ ಬಗ್ಗೆ ಹೇಳಿದಾರ ಅಥವಾ ಈ ಕೋನದ ಬಗ್ಗೆ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಒಟ್ಟಾರ ಇದೊಂದು ಲಂಬಕೋನ ತ್ರಿಭುಜ, ಇಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್. ಒಂದು ಕೋನದ ಅಳತೆ 45 ಡಿಗ್ರಿ ಇತ್ತು ಅಂತ ಹೇಳಿದ್ರ, ಈಗ ತ್ರಿಭುಜದ 3 ಒಳಕೋನಗಳ ಮೊತ್ತ, ದ ಸಮ್ ಆಫ್ ಆಲ್ ದಿ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಿವ್ಯಾಲೆಂಟ್ ಟು 180 ಡಿಗ್ರೀಸ್ ಎನ್ನುವಂತ. ಇಲ್ಲಿ 90, ಇಲ್ಲಿ 45 ಇದ್ರೆ ಇಲ್ಲಿ 45 ಇರಲೇಬೇಕು. ಇಟ್ಸ್ ಮ್ಯಾಂಡೇಟರಿ. 90, 45, ಇಟ್ ಮಸ್ಟ್ ಬಿ 45. ಹಾಗಾದ್ರೆ 2 ಕೋನಗಳ ಅಳತೆ ಸಮ ಇತ್ತು ಅಂತ ಹೇಳಿದ್ರೆ ಎರಡೂ ಬಾಹುಗಳ ಅಳತೆ ಕಡ್ಡಾಯವಾಗಿ ಸಮ ಇರಲೇಬೇಕು. ಇಫ್ ಇನ್ ಎನಿ ಟ್ರಯಾಂಗಲ್ 2 angles are of equal size, then it makes an isosceles triangle. ಅದೊಂದು ಸಮದ್ವಿಬಾಹು ತ್ರಿಭುಜವಾಗಿತ್ತು. ಯಾವ ತ್ರಿಭುಜದಲ್ಲಿ 2 ಬಾಹುಗಳ ಅಳತೆ ಈಕ್ವಲ್ ಇರುತ್ತೋ ಆ ತ್ರಿಭುಜದಲ್ಲಿ 2 ಕೋನಗಳ ಅಳತೆ ಈಕ್ವಲ್ ಆಗಿರಲಿಕ್ಕೆ ಸಾಧ್ಯ ಇದೆ ಎಂದರ್ಥ. ಆ ನಿಟ್ಟಿನಲ್ಲಿ ಈ ಬಾಹುವಿನ ಅಳತ ಎ ಆಗಿರಲಿ, ಇದು ಎ ಆಯ್ತು ಅಂತ ಹೇಳಿದ್ರೆ ಅದು ಕೂಡ ಎಷ್ಟಾಗ್ತದೆ, ಏನೇ ಆಗ್ಬೇಕಲ್ಲ. ಅಥವಾ ಈ ಬಾಹುವಿನ ಅಳತೆ ಎನ್ ಆಗಿರಲಿ, ಆ ಬಾಹುವಿನ ಅಳತೆಯು ಎನ್ನೇ ಆಗಿರ್ಬೇಕಲ್ಲ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಪೈಥಾಗೋರಸ್ ಪ್ರಮೇಯ ಹೇಳುವಂತ
ಲಂಬಕೋನಕ್ಕೆ ವಿರುದ್ಧ ದಿಕ್ಕಲ್ಲಿರುವಂತಹ ಈ ಬಾಹುವಿಗೆ ವಿಕರ್ಣ ಅಂತ ಕನ್ನಡದಲ್ಲಿ ಕರಿತೇವೆ. ಇಟ್ಸ್ ನಥಿಂಗ್ ಬಟ್ ದ ಲಾಂಗೆಸ್ಟ್ ಸೈಡ್ ಇನ್ ಎನಿ ರೈಟ್ ಆಂಗಲ್ ಟ್ರಯಾಂಗಲ್. ಲಂಬಕೋನ ತ್ರಿಭುಜವೊಂದರಲ್ಲೇ ಅತ್ಯಂತ ಉದ್ದನೆಯ ಬಾಹುವನ್ನ ಹೈಪಾಟ್ನ್ಯೂಸ್ ಎಂದು ಆಂಗ್ಲ ಭಾಷೆಯಲ್ಲಿಯೋ ವಿಕರ್ಣ ಎಂದು ಕನ್ನಡದಲ್ಲಿಯೂ ಕರೆಯಲಾಗ್ತದೆ. ವಿಕರ್ಣದ ಅಳತೆಯನ್ನ ಕಂಡುಹಿಡಿಯುವ ಪೈಥಾಗೋರಸ್ ಪ್ರಮೇಯ ಹೇಳುವಂತ ಯಾವುದೇ ಲಂಬಕೋನ ತ್ರಿಭುಜದಲ್ಲೇ ಯಾವಾಗಲೂ ವಿಕರ್ಣದ ಅಳತೆಯ ಇನ್ನೆರಡು ಬಾಹುಗಳ ವರ್ಗಗಳ ಮೊತ್ತದ ವರ್ಗಮೂಲಕ್ಕೆ ಸಮನಾಗಿರ್ತದೆ. ಆಲ್ವೇಸ್ ಇನ್ ಎನಿ ರೈಟ್ ಆಂಗಲ್ಡ್ ಟ್ರಯಾಂಗಲ್ ದ ಲೆಂತ್ ಆಫ್ hypotenuse is equivalent to the square root of the sum of the squares of remaining two sides. It is the popular theorem Pythagoras. ಹಾಗಾದರೆ ಆ ನಿಯಮವನ್ನ ಬಳಸಿದ್ದೇ ಆದಲ್ಲೇ ಪ್ರಸ್ತುತ ಇಲ್ಲೇ ಈ ಬಾಹು ಅಂದ್ರೆ ವಿಕರ್ಣದ ಅಳತೆಯನ್ನ ಲೆಟ್ಸ್ ಅಸ್ಯೂಮ್ ಎಂ ಅಂತ ಕರೆದಿದ್ದೇ ಆಯ್ತು ಅಂತ ಹೇಳಿದ್ರೆ ಯಮ್ನ ಅಳತ ಇನ್ನೆರಡು ಬಾಹುಗಳ ವರ್ಗಗಳ ಮೊತ್ತದ ವರ್ಗಮೂಲಕ್ಕೆ ಸಮನಾಗಿರಬೇಕು. ಹಾಗಾದ್ರೆ ಇದರ ಅಳತೆ ಎಷ್ಟಿರ್ತದೆ ಪುಟ? ಸ್ಕ್ವೇರ್ ರೂಟ್ ಆಫ್ 2a², ರೂಟ್ 2 ಆಚೆ ಬರ್ತದೆ, ಎ ಅಷ್ಟೇ ಉಳ್ಕೊಳ್ತದೆ. ಹಾಗಾದ್ರೆ ಈಗ ಆ ವಿಕರ್ಣದ ಅಳತ ಮತ್ತು ಬಾಹುಗಳ ಅಳತೆಯ ಅನುಪಾತವನ್ನ ಕಂಪೇರ್ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರ ಇನ್ ದಿಸ್ ಕೇಸ್ ಅವರು ಕೆ ಅನ್ನೋ ಯೂನಿಟ್ ಕೊಟ್ಟರೆ ಎ ಬದಲಿಗೆ ಕೆ ಬರ್ಕೋಣ. ಬೇಕಾದ್ರೆ ಹೇಗೆ ಬರ್ಕೋಣ? ಬಾಹುವಿನ ಅಳತ ಹಾಗೂ ವಿಕರ್ಣದ ಅಳತ ಇವೆರಡರ ಅನುಪಾತವನ್ನ ಕಂಪೇರ್ ಮಾಡಿದ್ದಲ್ಲೇ ಇದು ಎ ಆಗಿದ್ರ ಇದು ಎಷ್ಟಿದೆ ಪುಟ? ರೂಟ್ 2a ಆಗಿದೆ. ಆದ್ರೆ ನಮಗೀಗ ಪ್ರಶ್ನೆಯಲ್ಲೇ ವಿಕರ್ಣದ ಜೊತೆಗೆ ಕಂಪೇರ್ ಮಾಡೋಕೆ ಹೇಳಿದಾರೆ ಅವರು. ಇನ್ ದಿಸ್ ಕೇಸ್ ಹಾಗಾದ್ರೆ ವಿಕರ್ಣವನ್ನ ಒಂದಂತ ತಗೋಬೇಕು ಅಂದ್ರ ಇಲ್ಲೂ ರೂಟ್ 2 ಏನಿಂದ ಭಾಗಿಸಿ ಅಲ್ಲೂ ರೂಟ್ 2 ಏನಿಂದ ಭಾಗಿಸಿ ಇವೆರಡು ಕ್ಯಾನ್ಸಲ್ ಆಗಿ ಅವೆರಡು ಕ್ಯಾನ್ಸಲ್ ಆಗಿ 1 ಉಳಿದ್ರೆ ಇವೆರಡು ಕ್ಯಾನ್ಸಲ್ ಆಗಿ 1/√2 ಉಳಿತದೆ ಅಂತಾದ್ರೆ ವಿಕರ್ಣದ 1/√2 ನಷ್ಟು ಬಾಹುವಿನ ಅಳತ ಯಾವುದೇ ಲಂಬಕೋನ ತ್ರಿಭುಜದಲ್ಲಿ, ಎಂಥ ಲಂಬಕೋನ ತ್ರಿಭುಜ 45 ಡಿಗ್ರಿ 90 ಡಿಗ್ರಿ 45 ಡಿಗ್ರಿ ಅನ್ನುವಂಥ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಲ್ವೇಸ್ ದ ರೇಷಿಯೋ ಬಿಟ್ವೀನ್ ದ ಹೈಪಾಟ್ನ್ಯೂಸ್ ಕೆ ಆಗಿದ್ರೆ ಉಳಿದ ಸೈಡ್ಗಳು 1/√2k ಆಗಿರ್ತವೆ. ಇಟ್ಸ್ ಅ ಸ್ಟ್ಯಾಂಡರ್ಡ್ ರಿಸಲ್ಟ್. ನಾವು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿ ತೋರಿಸಿದೀವಿ. ಈ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ TET ಕಾಲ್ಫಾರ್ಮ್ ಆದಾಗಿಲಿಂದರೂ ದಿನ 100 ಜನ ಫೋನ್ ಮಾಡ್ತೀರಿ. ನನಗೆ ಸಮಯ ಸಿಕ್ಕಾಗ ಅಟೆಂಡ್ ಮಾಡಿದ್ದೀನಿ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಎಲ್ಲ ಕಾಲ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ. ನಿಮ್ಮೆಲ್ಲರ ಮುಖ್ಯವಾದ ಪ್ರಶ್ನೆ, ಸರ್ 1ರಿಂದ 5ನೇ ತರಗತಿ ಓದಬೇಕಾ, 1ರಿಂದ 8ನೇ ತರಗತಿ ಓದಬೇಕಾ, 1ರಿಂದ 10ನೇ ತರಗತಿ ಓದಬೇಕಾ, 1ರಿಂದ PU ಓದಬೇಕಾ? ನಾನು ಏನು ಹೇಳ್ತೀನಿ, ದಯವಿಟ್ಟು ಅದನ್ನು ಓದಬೇಡಿ. ನಿಮಗೇನು ಅನಿಸುತ್ತೆ ಅದನ್ನು ಓದಬೇಡಿ. ಇಲಾಖೆಯ ಪ್ರಶ್ನೆ ಪತ್ರಿಕೆ ಏನು ಹೇಳುತ್ತದೆ ಅಷ್ಟನ್ನು ಓದಿ. ಪ್ರಶ್ನೆ ಪತ್ರಿಕೆಗಳ ಕಾನ್ಸೆಪ್ಟ್ ಅಂತೂ ಹಿಂಗಿದೆ. 2014ರಲ್ಲಿ TET ಅಂದ್ರೇನೆ ಏನು ಅಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ಅಥವಾ ಸಂಪೂರ್ಣವಾಗಿ ಹೊಸದಾಗಿದ್ದಾಗ ಮೊದಲ ವರ್ಷದ ಮೊದಲ ಪತ್ರಿಕೆ 1ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿ ಕೇಳಿರುವಂತಹ ಫಸ್ಟ್ ಕ್ವಶನ್ ಇದು ಅನ್ಕೊಳ್ತೇನೆ ನಾನು. ಇದೇ ಮಾದರಿಯ 2ನೇ ಪ್ರಶ್ನೆಗೆ ಹೋಗೋ ಮುನ್ನ ಹಾಗಾದ್ರೆ ಉತ್ತರ 1/√2 ಡೌಟ್ ಇರೋರು ವಿಡಿಯೋನ ರಿವೈಂಡ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಷಯ ಕ್ಲಿಯರ್ ಆಗ್ತಿದೆ ಅಂದ್ರೆ ಲೆಟ್ಸ್ ಪ್ರೊಸೀಡ್ ಫರ್ದರ್. ಈ ಮಾದರಿಯ ಲಂಬಕೋನ ತ್ರಿಭುಜಕ್ಕೆ ಸರಿ ಹೊಂದಬಲ್ಲ ಇನ್ನೊಂದು ವಿಶೇಷವಾದ ಪ್ರಶ್ನೆ 1ರಿಂದ 10ನೇ ತರಗತಿಯಲ್ಲಿ ಪ್ರಾಯಶಃ ಈ ಕಂಟೆಂಟ್ ಬಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತಾವು ಕೂಡ ಪುಸ್ತಕಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ಇನ್ ದಿಸ್ ಕೇಸ್ ನೋಡಿ, ತ್ರಿಭುಜದ ಒಳಗಡೆ ಸರ್ಕಲ್ ಬಂತು ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದನ್ನ ಅಂತರ್ವೃತ್ತ ಅಂತ ಕರಿತೀವಿ. ಆಮ್ ಐ ರೈಟ್? ಹಾಗೂ ವೃತ್ತಕ್ಕಿರುವ ವೃತ್ತ ಕೇಂದ್ರವನ್ನ, ಈ ಡಿಸ್ಟೆನ್ಸ್ ಅನ್ನ ಕಾರಣ ಅವರು ಆರ್ನ ಬೆಲೆ ಕಂಡುಹಿಡಿಯೋಕೆ ಹೇಳಿದಾರೆ ತಾನೆ. ಈ ವೃತ್ತ ಕೇಂದ್ರ ಓನಿಂದ ಹಿಡಿದು ವೃತ್ತದ ಪರಿಧಿಯವರೆಗಿರುವಂಥ ಈ ಅಂತರ, ಆ ವೃತ್ತದ ತ್ರಿಜ್ಯ 6ಅನ್ನ
ನಾವು ಕನ್ನಡದಲ್ಲೇ ಅಂತರ್ವೃತ್ತದ ಕೇಂದ್ರ ಅಂತಃಕೇಂದ್ರ ಅಂತ ಕರಿತೀವಿ. ಅಂತಃಕೇಂದ್ರ. ಆಂಗ್ಲ ಭಾಷೆಯಲ್ಲೇ we call it as in center of a circle inscribed in a right angled triangle. ಲಂಬಕೋನ ತ್ರಿಭುಜವೊಂದರಲ್ಲಿ ಅಂತರ್ಗತವಾಗಿರುವ ಲಂಬಕೋನ ತ್ರಿಭುಜದ ಪರಿಧಿಗೆ ವೃತ್ತದ ಪರಿಧಿ ಅಂಟಿಕೊಂಡಿರುವ ಈ ಅಂತರ್ವೃತ್ತದ ತ್ರಿಜ್ಯದ ಅಳತೆ ಎಷ್ಟು ಅಂತ ಪ್ರಶ್ನೆ. ಅಂತರ್ವೃತ್ತ ಪರಿವೃತ್ತ ಈ ಎರಡು ಟೈಪ್ ಬರುತ್ತದೆ. ಗಮನ ಕೊಡಿಯಲ್ಲಿ, ಸಪೋಸ್ ಇದೊಂದು ತ್ರಿಭುಜ ಅಂತ ಹೇಳಿದ್ರೆ ಈ ತ್ರಿಭುಜದ ಒಳಗಡೆ ಪರಿಧಿಗೆ ಅಂಟ್ಕೊಂಡು ಏನು ಡ್ರಾ ಮಾಡ್ತೀವಲ್ಲ ಪುಟ, ಇದು ಅಂತರ್ವೃತ್ತ. ಹಾಗೆ ತ್ರಿಭುಜದ ಹೊರಗಡೆ ಈ ಬಾಹುವಿಗೆ ಅಂಟ್ಕೊಂಡು ಏನು ಡ್ರಾ ಮಾಡ್ತೀವಲ್ಲ, ಇದು ಪರಿವೃತ್ತ. ಸದ್ಯಕ್ಕವರು ಅಂತರ್ವೃತ್ತದ ತ್ರಿಜ್ಯ ಅಂದ್ರೆ ಅಂತರ್ವೃತ್ತದ ವೃತ್ತ ಕೇಂದ್ರದಿಂದ ವೃತ್ತದ ಪರಿಧಿಗಿರುವಂತಹ ದೂರ ಎಷ್ಟು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಪ್ರಾಯಶಃ ಇದಕ್ಕೆ ಪೂರಕವಾಗಿ ನಾವು ಸ್ಕೂಲ್ ಕರಿಕ್ಯುಲಮ್ ಅಲ್ಲಿ ಫಾರ್ಮುಲಾ ನೋಡಿಲ್ಲ. ನಾವು ನೋಡಿರೋ ಫಾರ್ಮುಲಾ ಅಥವಾ ನಮಗೆ ಗೊತ್ತಿರೋದೇನು ಅಂತ ಹೇಳಿದ್ರೆ, ಇನ್ ಎನಿ ರೈಟ್ ಆಂಗಲ್ ಟ್ರಯಾಂಗಲ್ ವೆನ್ all the three sides have been provided to us, always the largest side of a triangle, which is none other than that of the hypotenuse, is equivalent to the square root of the sum of the squares of remaining two sides. This was the formula known to us. We are totally unaware regarding the length of the size of in center. ಈ ಆರ್ನ ಅಳತೆಯನ್ನು ಕಂಡುಹಿಡಿಯುವ ನಿಯಮದ ಬಗ್ಗೆ ನಮಗೆ ಪರಿಚಯ ಇಲ್ಲ. ಬಟ್ ಇನ್ ದ ಗಿವನ್ ಕೇಸ್ ಹಾಗಾರಿಲ್ಲೇ ಆರನ್ನು ಕಂಡುಹಿಡಿಯೋದು ಹೇಗೆ, ಇದಕ್ಕೆ ಪೂರಕವಾಗಿ ಏನಾದ್ರು ಫಾರ್ಮುಲಾಸ್ ಇದಾವ? ಇದೆಲ್ಲ ಮೊದಲ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆ ಪುಟ ಇದು. ಅದನ್ನು ಗಮನಿಸ್ಕೊಳ್ಳಿ ತಾವು. 6 to 8 ಅಲ್ಲ, 1 to 5th ಪಾಠ ಮಾಡೋ ಟೀಚರ್ಸ್ಗೆ ಲಂಬಕೋನ ತ್ರಿಭುಜ ಒಂದು ಲೆಕ್ಕಕ್ಕೆ ಶೇಪ್ಸ್ ಐಡೆಂಟಿಫಿಕೇಶನ್ ಪಾಠ ಮಾಡ್ಬೋದು ಅವರು. ಅದರೊಳಗಡೆ ಇನ್ ಸರ್ಕಲ್ನ ಇನ್ ರೇಡಿಯಸ್ ಅಂತರ್ವೃತ್ತದ ವೃತ್ತ ಕೇಂದ್ರ ಅಥವಾ ತ್ರಿಜ್ಯದ ಅಳತೆ ಹೇಳಿ ಅಂತ ಹೇಳಿದ್ರೆ ಪ್ರಾಯಶಃ ಅದು 1 to 5th ಕಂಟೆಂಟ್ ಅಂತೂ ಅಲ್ಲ. ಹಾಗಾದ್ರೆ 1ರಿಂದ 5ನೇ ತರಗತಿಗೆ ಪಾಠ ಮಾಡೋ ಶಿಕ್ಷಕರಿಗೆ ಕೇವಲ 5ನೇ ತರಗತಿವರೆಗೆ ಮಾಹಿತಿ ಗೊತ್ತಿದ್ರೆ ಸಾಕಾಗಲ್ಲ, ಜಾಸ್ತಿ ಬೇಕು ಅನ್ನೋ ಇಂಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಇಲ್ಲಿ ಗೊತ್ತಾಗ್ತದೆ. ಹೆಚ್ಚು ತಿಳ್ಕೊಳ್ಳಿ, ಇಡಿಯಾಗಿ ಕಲೀರಿ, ತರಗತಿಯ ಅಗತ್ಯಕ್ಕೆ ತಕ್ಕಂತೆ ಬಿಡಿ ಬಿಡಿಯಾಗಿ ಅಲ್ಲಿನ ಪಠ್ಯಕ್ರಮಕ್ಕೆ ಪೂರಕವಾದ ಪಾಠ ಮಾಡಿ ಅನ್ನೋದನ್ನ ಸಿಂಬಲೈಸ್ ಮಾಡಿ ಡಿಪಾರ್ಟ್ಮೆಂಟ್ ಸಿಲೆಬಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಫಾರ್ಮುಲಾ ಏನಿದೆ ಸರ್? ಇನ್ ಎನಿ ರೈಟ್ ಆಂಗಲ್ಡ್ ಟ್ರಯಾಂಗಲ್, ಲೆಟ್ಸ್ ಅಸ್ಯೂಮ್ ದ್ಯಾಟ್ ಲೆಟ್ ಇಟ್ ಬಿ ಎ, ಲೆಟ್ ಇಟ್ ಬಿ ಬಿ, ಲೆಟ್ ಇಟ್ ಬಿ ಸಿ. ಹೌ ವಿ ಆನ್ಸರ್ ದಿಸ್? ಇನ್ ರೇಡಿಯಸ್ ಆರ್ ಇಸ್ ಗಿವನ್ ಬೈ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ. ಇಲ್ಲಿ ಎದ ಅಳತೆ 12 ಇದೆ, ಬಿಯ ಅಳತೆ 5 ಇದೆ, ಹಾಗೂ ಎ ಪ್ಲಸ್ ಬಿ ಪ್ಲಸ್ ಸಿ ಯ ಅಳತೆ 12 ಪ್ಲಸ್ 5 ಪ್ಲಸ್ 13 ಇಸ್ ಈಕ್ವಲ್ ಟು 12 5 ಡಿವೈಡೆಡ್ ಬೈ 13 18 20 30 31 32. ಆನ್ಸರ್ ಇಸ್ 2/1 ಅಂದ್ರೆ ಎಷ್ಟು ಆಗುತ್ತೆ? 2 ಸೆಂಟಿಮೀಟರ್ ಇದರದ ಆನ್ಸರ್. ಹಾಗಾದ್ರೆ ವಿ ಗಾಟ್ ಅ ನ್ಯೂ ಫಾರ್ಮುಲಾ ಆಫ್ ಇನ್ ರೇಡಿಯಸ್ ಆಫ್ ಇನ್ ಸರ್ಕಲ್ ಆಫ್ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಲಂಬಕೋನ ತ್ರಿಭುಜವೊಂದರಲ್ಲೇ ಅಂತರ್ಗತವಾಗಿರುವ ಅಂತರ್ವೃತ್ತದ ತ್ರಿಜ್ಯದಿಂದ ಪರಿಧಿಯವರೆಗಿನ ಅಥವಾ ವೃತ್ತ ಕೇಂದ್ರದಿಂದ ಪರಿಧಿಯವರೆಗಿನ ಈ ಅಂತರ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಯುವಂಥ ಹೊಸ ಸೂತ್ರದ ಪರಿಚಯ ಆಯಿತು. ಇಷ್ಟು ವಿಷಯ ಕ್ಲಿಯರ್ ಆಗಿದೆಯಾ? ಆರ್ ಯು ಫಾಲೋವಿಂಗ್ ದಸ್? ಸರ್, ಇದಕ್ಕೆ ಈ ಫಾರ್ಮುಲಾ ಬಿಟ್ರೆ ಬೇರೆ ಫಾರ್ಮುಲಾ ಇಲ್ಲನ್ರಿ. ದೆರ್ ಆರ್ ಮೆನಿ ಮೋರ್ ಪ್ರೂಫ್ಸ್. ಲಂಬಕೋನ ತ್ರಿಭುಜದಲ್ಲೇ ಭಾರತೀಯರಷ್ಟು ರಿಸರ್ಚ್ ಬೇರೆ ಯಾರು ಮಾಡಿಲ್ಲ ರೇ. ವಿ ಹ್ಯಾವ್ ಅನದರ್ ಫಾರ್ಮುಲಾ ಸೇಯಿಂಗ್ ದ್ಯಾಟ್ ಎ ಪ್ಲಸ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ 2. The length of A is 12, the length of B is 5, the length of C is 13 divided by 2. 12ಕ್ಕೆ 5 ಸೇರಿಸಿದ್ರೆ 17 ಮೈನಸ್ 13, 4ಅನ್ನು 2ರಿಂದ ಭಾಗಿಸಿದ್ರೆ ಬರೋ ಉತ್ತರ ಪುನಃ ಈ ಮೊದಲು ಎಷ್ಟು ಬಂದಿತ್ತು ಈಗಲೂ ಅಷ್ಟೇ ಉತ್ತರ ಬಂದಿದೆ ನೋಡಿ. ಸೊ ವಿ ಕಮ್ ಅಕ್ರಾಸ್ 2 sets of formula.
ಎರಡು ಫಾರ್ಮುಲಾಗಳು ಸಿಕ್ಕುವು ನಮಗೆ. ಯಾವ ಸಿಕ್ಕುವು? ಲಂಬಕೋನ ತ್ರಿಭುಜದಲ್ಲೇ ಚಿತ್ರಿಸಿರುವ ಅಂತರ್ವೃತ್ತದ ತ್ರಿಜ್ಯದ ಅಳತೆಯನ್ನು ಹೇಳುವಂಥ ಎರಡು ಫಾರ್ಮುಲಾಗಳು. ಒಂದು ಸಾರಿ ಗ್ರಾಫಿಕಲ್ಲೇ ನೆನಪಿಟ್ಕೊಳ್ಳೋ ಪುಟ್ಟದಾದ ಪ್ರಯತ್ನ ಈ ವಿಡಿಯೋ ಮೂಲಕ ಮಾಡ್ಕೊಳ್ಬೋದಾ ನೋಡಿ. 1 second. In this case ಇದ್ರ ಪ್ರೂಫ್ ನಮಗೆ ಸ್ಕೂಲ್ ಕರಿಕ್ಯುಲಮಲ್ಲಿ ಹೌದು ಕೊಟ್ಟಿಲ್ಲ, ಐ ಡೂ ಅಗ್ರಿ. ಬಟ್ ಎಕ್ಸಾಮ್ಗೆ ಕೇಳಿದಾರಲ್ಲ ಪುಟ, ಇವನ್ ಈಗ ನಮ್ಮ ಆ್ಯಪಲ್ಲಿ ನಡೀತಿರೋ TET ಕೋರ್ಸಲ್ಲೂ ಹಾಗೇ ಮಾಡ್ತಾ ಇದ್ದೀರಿ ನೀವು. ಸರ್ ಕಂಟೆಂಟ್ ಅವ್ರೇನು ಕೊಟ್ಟಿದ್ದಾರೆ, ನೀವೇನು ಹೇಳ್ತಾ ಇದ್ದೀರಿ? ಪುಟ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಹೇಳ್ತಾ ಇದ್ದೀವಿ. ABC ಅಂತರ್ವೃತ್ತದ ತ್ರಿಜ್ಯ, ಇಲ್ಲೊಂದು ವೃತ್ತ ರೆಡಿ ಆಯಿತು, ಇನ್ ಸರ್ಕಲ್ ಆ್ಯಂಡ್ ದ ಸೈಜ್ ಇಸ್ ಇನ್ ರೇಡಿಯಸ್ R ಅಂತ. ಇದ್ರ ಅಳತೆ ಕಂಡುಹಿಡಿಯುವಂಥ ನಿಯಮಗಳ ಲಾಜಿಕಲ್ ಪ್ರೂಫನ್ನು ಸ್ಟೆಪ್ ವೈಸ್ ಗಮನಿಸ್ತಾ ಬನ್ನಿ. ಹೌ ಟು ಸಿಂಪ್ಲಿಫೈ ದಿಸ್? ಎರಡು ಸಮಭಾಗ ಒಂದು ಎಕ್ಸ್ಟ್ರಾ ಚೌಕ, ಈ ಅಳತೆ ಆ ಅಳತೆ ಈಕ್ವಲ್ ತಾನೇ ಇರಬೇಕು. ವಾಟ್ ನೆಕ್ಸ್ಟ್? ಒಂದು ಪ್ಯಾರಲೋಗ್ರಾಮ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಓವರಾಲ್ ಆಗಿ ಏರಿಯಾ ಎಷ್ಟಾಯಿತು ಅದರ ಅರ್ಧ ತ್ರಿಭುಜದ ವಿಸ್ತೀರ್ಣ ಆಗ್ತದೆ. ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಪಾರ್ಟ್, furthermore additional 2 parts. Next one, another square, remaining 2 parts, last 2 parts. ಇವೆಲ್ಲದರಲ್ಲೂ ಕೂಡ ಆರ್ನ ಅಳತೆಯ ಪ್ರತಿನಿಧಿಸುವಿಕೆ ಇದೆಯಲ್ಲ ನೋಡಿ. ಇಟ್ಸ್ ಎ ಗ್ರಾಫಿಕಲ್ ಪ್ರೂಫ್. ಇದಕ್ಕೆ ಪ್ರೂಫ್ ವಿದೌಟ್ ವರ್ಡ್ಸ್ ಅಂತೀವಿ ನಾವು. ಈ ಅಳತೆ ಪಿಂಕ್ ಆ್ಯಂಡ್ ಗ್ರೇ ಏನು ಪ್ರತಿನಿಧಿಸಿದ್ರ ಬ್ಲೂ ಆ್ಯಂಡ್ ಗ್ರೇ ಬಿನ ಪ್ರತಿನಿಧಿಸಿದ್ರ, ಪಿಂಕ್ ಆ್ಯಂಡ್ ಗ್ರೇ ಅಥವಾ ಪಿಂಕ್ ಆ್ಯಂಡ್ ಬ್ಲೂ ಸಿನ ಪ್ರತಿನಿಧಿಸುತ್ತೆ ನೋಡಿ. ಪ್ರೂಫನ್ನು ಗಮನಿಸ್ತಾ ಬನ್ನಿ. ಇನ್ ದಿಸ್ ಕೇಸ್ A into B is equal to R into A plus B plus C. ಚೆಕ್ ಮಾಡಿ, ಪ್ರಾಕ್ಟಿಕಲ್ ಪ್ರೂಫ್ ಬಂತ ನೋಡಿ. ಹಾಗಾದರೆ ಆರ್ನ ಅಳತ A plus B plus C ಅಲ್ಲ, A into B divided by A plus B plus C. ಫಸ್ಟ್ ಫಾರ್ಮುಲಾ ಇದನ್ನೇ ತಾನೇ ಬರೆದಿದ್ದು ನಾನು ನಿಮಗೆ, ಅಥವಾ ಸೆಕೆಂಡ್ ಫಾರ್ಮುಲಾನ ಇದು? ದಿಸ್ ಇಸ್ ಒನ್ ಪ್ರೂಫ್. ಸೆಕೆಂಡ್ ಪ್ರೂಫ್ ಕೂಡ ಇದೇ ಕ್ಲಿಪ್ಪಿಂಗಲ್ಲಿದೆ. ಗಮನಿಸ್ಕೊಳ್ಳಿ. ಎ ಇದನ್ನ ಎ ಅನ್ಕೊಂಡ್ರೆ ಆರ್ ಅನ್ನ ಮೈನಸ್ ಮಾಡಿ ಎ ಮೈನಸ್ ಆರ್, ಇದನ್ನ ಬಿ ಅನ್ಕೊಂಡ್ರೆ ಆರ್ ಮೈನಸ್ ಮಾಡಿ ಬಿ ಮೈನಸ್ ಆರ್, ಹಾಗೆ ಉಳಿದಿರೋದು ಸಿ. ಒಂದು ವೇಳೆ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಆರ್ ಮತ್ತು ಬಿ ಮೈನಸ್ ಆರ್ ಇವೆರಡರ ಮೊತ್ತಕ್ಕೆ ಸಮನಾಗಿದೆ ಅಲ್ಲ, ಆವಾಗ ವಾಟ್ ನೆಕ್ಸ್ಟ್? ಹಾಗಾದರೆ ಇವೆರಡನ್ನ ಕ್ಲಬ್ ಮಾಡಿದ್ರೆ ಎ ಪ್ಲಸ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ 2 ಅನ್ನೋ ಫಾರ್ಮುಲಾ ಜನರೇಟ್ ಆಗುತ್ತಾ ನೋಡಿ. ವಿಡಿಯೋ ಕ್ಲಿಪ್ಪಿಂಗ್ನ ಬೇಕಾದ್ರೆ ಇನ್ನೊಂದು ಸಾರಿ ನೋಡ್ತಾ ಬನ್ನಿ. ಪೆಡಗಾಗಿಯಲ್ಲಿ ನಮ್ಮ ಆ್ಯಪಲ್ಲಿ ನಡೆದಿರೋ ಪೆಡಗಾಗಿ ಬೋಧನಾ ಶಾಸ್ತ್ರದಲ್ಲಿ ಕನ್ವೆ ಮಾಡಿದ್ದೀನಿ ಪುಟ. ಯಾವ ಸಾಫ್ಟ್ವೇರನ್ನು ಮ್ಯಾಥ್ಸಿಗೆ ಯೂಸ್ ಮಾಡ್ತೀವಿ, ಯಾವ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಈ ಕ್ಲಿಪ್ಪಿಂಗ್ನ ರೆಡಿ ಮಾಡಿದ್ದೀವಿ, ಡೀಟೇಲ್ಸ್ ಕೊಟ್ಟಿದ್ದೀವಿ ಪೆಡಗಾಗಿ ಕ್ಲಾಸಲ್ಲಿ. ಇಡೀ ಜಗತ್ತು ICTನ ಬಳಸಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಗಮಗೊಳಿಸುವಂಥ ಈ ಹಂತದಲ್ಲೇ ಮುಂದಿನ ಪ್ರಶ್ನೆ ಈಗ ಸರ್ಡ್ಸ್ ಅಥವಾ ಕರಣಿಗಳು ಅಂತ ಪಾಠದ ಹೆಸರು. ಅಲ್ಲ ಪುಟ, ನೀವು ಚೆಕ್ ಮಾಡಿ, 1 ರಿಂದ 5ನೇ ತರಗತಿಯ TET ಸಿಲೆಬಸ್ಸಲ್ಲೂ ಸರ್ಡ್ಸ್ ಅನ್ನೋ ಪಾಠ ಇಲ್ಲ. 6 ರಿಂದ 8ನೇ ತರಗತಿಗೆ ಶಿಕ್ಷಕರಾಗ ಹೊರಟ ಅಭ್ಯರ್ಥಿಗಳಿಗೂ ಸರ್ಡ್ಸ್ ಅಥವಾ ಕರಣಿಗಳು ಅನ್ನೋ ಪಾಠ ಇಲ್ಲ. ಬಟ್ 2014ರಲ್ಲೇ ಇದ್ರ ಬಗ್ಗೆ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರು. ಅದರಲ್ಲೂ ಫಸ್ಟ್ ಪೇಪರಲ್ಲಿ ಕೇಳಿದ್ದಾರೆ. ದೆನ್ ಹೌ ಅಬೌಟ್ ದ ಸೆಕೆಂಡ್ ಪೇಪರ್? ಯು ಜಸ್ಟ್ ಇಮ್ಯಾಜಿನ್. ಸೊ ಆವಾಗ ಹೇಳ್ತೀವಿ ನಾವು, ಈ ತೆರನಾದ ಪ್ರಶ್ನೆ ಪತ್ರಿಕೆಗಳಿಗೆ ಪೂರಕವಾಗಿ ಈ ಮೊದಲು ಆ ವಿಷಯ ಪಾಠ ಮಾಡಿ ಅನುಭವ ಹೊಂದಿರೋರು, ಹಳೆ ಕ್ವಶನ್ ಪೇಪರ್ಸ್ಗಳನ್ನು ನೋಡಿ ಅನುಭವ ಹೊಂದಿರೋರು, ಅವರ ಮಾರ್ಗದರ್ಶನ ತಗೊಳ್ಳಿ ಪುಟ್ಟ, ಅವ್ರ ಗೈಡೆನ್ಸ್ ತಗೊಳ್ಳಿ. ನಿಮ್ಮ ಸ್ನೇಹಿತರು ಬರೀ TET ಪಾಸ್ ಆದವರಲ್ಲೇ ಅಷ್ಟೇ ಅಲ್ಲಪ್ಪ, ಇನ್ ಕೇಸ್ TET ಕೆಲವು ಮಾರ್ಕ್ಸಲ್ಲೇನೋ ಮಿಸ್ ಮಾಡ್ಕೊಂಡಿದ್ರೆ ಅವರ ಸಲಹೆಯನ್ನೂ ತೆಗೆದುಕೊಂಡು ಪ್ರಿಪೇರ್ ಮಾಡ್ರೆ ವಿನಃ ಬರೀ ಸಿಲೆಬಸ್ಸೇ ಕೊಟ್ಟಿದ್ದು ಅದೇ ಫೈನಲ್ ಅಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವತ್ತು ಫಿಕ್ಸ್ಡ್ ಸಿಲೆಬಸ್ ಇರುತ್ತೆ ಪುಟ? ಅಬ್ಸಲ್ಯೂಟ್ಲಿ ನೋ. ಮುಂದಿನ ಪ್ರಶ್ನೆ ನೋಡಿ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಿಂತ ಮುಂಚೆ ಕರಣಿಗಳ ಕೆಲವು ನಿಯಮಗಳನ್ನು ಬರೀತೇನೆ ನಾನಿಲ್ಲಿ ನಿಮಗೆ.
a into b is equal to root a into root b ಬರಿಬೋದಾ? ಅಥವಾ square root of a by b is equal to root a divided by root b. ಆದರೆ ಒಂದು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ಕೋಬೇಡಿ ಪುಟ. ಇಲ್ಲಿ ಏನಂತ, ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಬಿ ಅನ್ನ ರೂಟ್ ಎ ಪ್ಲಸ್ ರೂಟ್ ಬಿ ಅಂತ ಇವೆರಡಕ್ಕೂ ಸಮ ಇದೆ ಅಂದರೆ ತಪ್ಪಾಗ್ತದೆ. ಇಟ್ಸ್ ರಾಂಗ್, ಇಟ್ಸ್ ರಾಂಗ್. ಕೇವಲ ಗುಣಾಕಾರ ಭಾಗಾಕಾರಕ್ಕಷ್ಟೇ ಈ ರೂಲನ್ನು ಅಪ್ಲೈ ಮಾಡ್ತೀವಿ, ನಾಟ್ ಫಾರ್ addition or subtraction. Definitely it's not at all equivalent to root a minus root b. ಅನ್ಇಕ್ವಲ್ ಅಂತ ಬರೆದಿರೋದಕ್ಕೆ ಹೇಳಿಕೆ ಸರಿಯಾಗಿದೆ, ಈಕ್ವಲ್ ಅಂತ ಬರೆದಿದ್ದರೆ ಹೇಳಿಕೆಗಳು ತಪ್ಪಾಗ್ತಾ ಇತ್ತು. ಒಟ್ಟಾರೆ ಇಲ್ಲಿ ಬರೆದ 4 ಹೇಳಿಕೆ ಸರಿ ಇದಾವೆ. ಈಗ ಈ ನಿಯಮಗಳಿಗೆ ಪೂರಕವಾಗಿ ಮೇಲಿನ ಪ್ರಶ್ನೆನ ಸಂಕ್ಷೇಪಿಸ್ಕೊಳ್ಳೋಣ ಅಂತ ಹೇಳ್ತಾ ಬಲಭಾಗವನ್ನು ಅರೇಂಜ್ ಮಾಡ್ತಾ ಇದ್ದೀನಿ ನಾನು, ಗಮನಿಸ್ಕೊಳ್ಳಿ. ಸೊ ರೂಟ್ 4a upon 9 is equal to root 4a upon root 9. root 4 root a upon root 9. ಮಾಹಿತಿ ಸರಿ ಇದೆನ್ರಿ? ವಾಟ್ ನೆಕ್ಸ್ಟ್? ಮುಂದೇನು? 4ರ ವರ್ಗಮೂಲ 2, ಎದ ವರ್ಗಮೂಲದ ಬೆಲೆ ಪ್ರಶ್ನೆಯಲ್ಲಿ ಕೊಟ್ಟಿದಾರಲ್ಲ ಪುಟ, ರೂಟ್ ಎ ಇಸ್ ಗಿವನ್ ಬೈ 24. ಎದ ಬೆಲೆಯಲ್ಲ, ಎದ ವರ್ಗಮೂಲದ ಬೆಲೆ ಕೊಟ್ಟಿದ್ದಾರೆ. 9ರ ವರ್ಗಮೂಲ 3. 3 1 3 ಪುಟ, 3 8 24, 2 8 16. ಯಾವುದೇ ಸಂಖ್ಯೆನ 1ರಿಂದ ಗುಣಿಸಿದ್ರೆ ಅಥವಾ 1ರಿಂದ ಭಾಗಿಸಿದ್ರೆ ಬೆಲೆ ಬದಲಾಗಲ್ಲ. ಹೀಗಾಗಿ ಒಂದನ್ನ ಗುಣಾಕಾರದ ಅನನ್ಯತಾಂಶ ಮತ್ತು ಭಾಗಾಕಾರದ ಅನನ್ಯತಾಂಶ, ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಇಸ್ ದ ಯುನೀಕ್ ನಂಬರ್. ಭಾಜ್ಯವೂ ಅಲ್ಲದ, ಅವಿಭಾಜ್ಯವೂ ಅಲ್ಲದ, ವಿಶಿಷ್ಟ ಅನನ್ಯ ಸಂಖ್ಯೆ ಎಂಬ ಹೆಗ್ಗಳಿಕೆ 1 ನಂಬರಿಗೆ ಸೇರ್ತದೆ. ದ ಸೊಲ್ಯೂಷನ್ ಅಕಾರ್ಡಿಂಗ್ಲಿ ಈಸ್ ನಂಬರ್ 16. ಶಲ್ ಐ ಪ್ರೊಸೀಡ್ ನೌ? ಎಷ್ಟು ಜನ ಅಭ್ಯರ್ಥಿಗಳು ರಾಜ್ಯದಾದ್ಯಂತ TET ಪತ್ರಿಕೆಗೆ ರೆಡಿ ಆಗ್ತಿದ್ದೀರಲ್ಲ ಪುಟ, ಗಮನಿಸ್ಕೊಳ್ಳಿ, ಅವಸರ ಮಾಡಬೇಡಿ ಅಂತ ಹೇಳ್ತಾ, ಇನ್ ದಿಸ್ ಕೇಸ್ ಇನ್ನೊಂದು ಪಾಠ ಬರ್ತದೆ, ಸಿಂಪ್ಲಿಫಿಕೇಶನ್ ಅಂತ. ಕನ್ನಡದಲ್ಲೇ ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಪಾಠದ ಹೆಸರು ಸರಳೀಕರಣ ಅಥವಾ ಸುಲಭೀಕರಣ. ಹಾಗಾದ್ರೆ ಹೆಸರೇ ಹೇಳುತ್ತದೆ, ಕೊಟ್ಟ ಗಣಿತದ ಸಮೀಕರಣಗಳನ್ನು ಸುಲಭಗೊಳಿಸಿ, ಸಂಕ್ಷೇಪಿಸಿ, ಸಿಂಪ್ಲಿಫೈ. ಸಂಕ್ಷೇಪಿಸಿ. ಸಂಕ್ಷೇಪಿಸುವ ಕೆಲಸ ಸಂಕ್ಷಿಪ್ತವಾಗಿರಲಿ. ಇದನ್ನು ಹೇಗೆ ಹೇಳ್ತೇನೆ, ನಾನು ತುಂಬ ಸಲ ಹೇಳಿದ್ದೀನಿ, ಸಿಂಪ್ಲಿಫಿಕೇಶನ್ ಅನ್ನೋ ಕೆಲಸ ಸಿಂಪಲ್ ಆಗಿರಲಪ್ಪ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಅಂತ. ಹೇಳಬೇಕಾಗಿರೋ ವಿಷಯವನ್ನು ಸರಳವಾಗಿ, ನೇರವಾಗಿ, ಸ್ಪಷ್ಟವಾಗಿ, ಟು ದ ಪಾಯಿಂಟ್ ಏನಿದೆ ಗಣಿತದ ಭಾಷೆಯಲ್ಲೇ, ಗಣಿತದ ಸೂತ್ರಗಳನ್ನು ಬಳಸಿ ಹೇಳ್ತಾ ಬನ್ನಿ ಅನ್ನೋ ಈ ಶೈಲಿನ ಬಳಸಿ. ಇಲ್ಲಿ ಸಂಕ್ಷೇಪಿಸೋದಕ್ಕೆ, ಸುಲಭೀಕರಣಕ್ಕೆ, ಸರಳೀಕರಣಕ್ಕೆ, ಸಿಂಪ್ಲಿಫಿಕೇಶನ್ಗೆ ಅತಿ ಪ್ರಸಿದ್ಧವಾದ ಒಂದು ನಿಯಮ ಇದೆ, ಬಾರ್ಡ್ಮಾಸ್ ಅನ್ನೋ ನಿಯಮ. ಇವ್ರ ಪ್ರಕಾರ ಒಂದೇ ಸಾಲಲ್ಲಿ ಒಂದಕ್ಕಿಂತ ಹೆಚ್ಚು ಗಣಿತದ ಚಿಹ್ನೆಗಳನ್ನು ಬಳಸಿದ್ರೆ ಲೆಫ್ಟ್ ಟು ರೈಟ್, ಈಗ 2 ಮೈನಸ್ ಅಂತ ಸ್ಟಾರ್ಟ್ ಆಗೋ ಹಾಗಿಲ್ಲ, 4 into ಅಂತ ಸ್ಟಾರ್ಟ್ ಆಗೋ ಹಾಗಿಲ್ಲ. ಮೊದಲಿಗೆ ಬ್ರಾಕೆಟ್ಸ್, ಆಮೇಲೆ ಆವರಣ, ನಂತರದಲ್ಲಿ ಈ ಎರಡೂ ಪ್ರಕ್ರಿಯೆಗಳು ಒಟ್ಟಿಗೆ ಬಳಸಿದ್ರೆ ತಪ್ಪಲ್ಲ. ಹಾಗೂ ಇವೆರಡು ನಂತರದಲ್ಲೇ, ಈ ಮಾದರಿಯಲ್ಲೇ ಫಸ್ಟ್ ಬಿ ಯೂಸ್ ಆಗತ್ತೆ, ಆಮೇಲೆ ಓ, ನಂತರ DM, ನಂತರ AS. ಕೆಲವು ಬೇರೆ ಬೇರೆ ವಿಡಿಯೋಸ್ ಇದೆ ನಂದು ಯೂಟ್ಯೂಬಲ್ಲಿ, ಬಾರ್ಡ್ಮಾಸನ್ನು ಡಿಫೈನ್ ಮಾಡಿರುವಂಥ ರೂಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ಯಾಕೆ ಸರ್ ಇವೆರಡನ್ನು ಒಟ್ಟಿಗೆ ಬಳಸಬೇಕು ಅನ್ನೋ ಸ್ಪಷ್ಟ ರೀಸನನ್ನು ಅಲ್ಲಿ ಕೊಡು ಮಾಡಿದ್ದೀವಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಹಾಗಾದ್ರೆ ಇಲ್ಲಿ ಕೊಟ್ಟಂಥ ಈ ಸಿಂಬಾಲ್ನ ಮೀನಿಂಗ್, ಇನ್ ದಿಸ್ ಕೇಸ್ ಈ ಸಿಂಬಾಲ್ಗೆ ನಾವು ಏನಂತ ಕರಿತೇವೆ, ವಿಂಕುಲಮ್ ಅಂತ ಕರಿತೀವಿ. ಅಂದರೆ ಈ ಬ್ರಾಕೆಟ್ಸ್ಗಳಲ್ಲಿ ಹಲವು ವಿಧಗಳಿದ್ದಾವೆ. ಆ ಬ್ರಾಕೆಟ್ಸಲ್ಲಿ ದೆರ್ ಆರ್ ವೇರಿಯಸ್ ಟೈಪ್ಸ್. ಒಂದು ರೇಖಾವರ್ಣ ಅಂತ ಕನ್ನಡದಲ್ಲಿ ಕರಿತೀವಿ, ನಂತರ ಅಲ್ಪಾವರ್ಣ, ಪುಷ್ಪಾವರ್ಣ,
ಅದಾದ ಮೇಲೆ ದೀರ್ಘಾವರ್ಣ. ಇವುಗಳಿಗೆ ಆಂಗ್ಲ ಭಾಷೆಯಲ್ಲೇ ವಿಂಕುಲಂ ಅಂತ ಈ ಚಿಹ್ನೆಗೆ ಕರೆದು. ಯಾವುದು ವಿಂಕುಲಂ ಅಂದರೆ ಮಾಹಿತಿ ಬರೆದೋ ಅದು ಪ್ಲಸ್ಸೋ ಮೈನಸ್ಸೋ ಇಂಟುನೋ ಡಿವೈಡೆಡ್ ಅದರ ಮೇಲೆ ಅಡ್ಡಗೆರೆ ಎಳಿತಾರೆ. ಅದಕ್ಕಿಂತ ಮುಂಚೆ ಅಡ್ಡಗೆರೆ ಬಂದರೆ ಮೈನಸ್ ಅನ್ನೋ ಚಿಹ್ನೆ ಆಗ್ತದೆ, ಅದರ ಮೇಲೆ ಅಡ್ಡಗೆರೆ ಹೇಳಿದ್ರೆ ವಿಂಕುಲಂ ಆಗ್ತದೆ. ಹೀಗಾಗಿ ಕೆಲವು ಪುಸ್ತಕಗಳಲ್ಲಿ ಬಾಡ್ಮಾಸ್ ಅನ್ನೋ ನಿಯಮ ವಿ ಬಾಡ್ಮಾಸ್ ಎಂದು ಸಿಗ್ತದೆ ಭಾರತೀಯ ಪುಸ್ತಕಗಳಲ್ಲಿ. ಪಾಶ್ಚಿಮಾತ್ಯ ಪುಸ್ತಕಗಳಲ್ಲಿ ನಿಮಗೆ ಇದೇ ನಿಯಮ ಪೆಮ್ ದಾಸ್ ಅಂತ ಸಿಗ್ತದೆ. ಇಲ್ಲ ಸರ್ ನೀವು ಸೂತ್ರ ತಪ್ಪು ಬರೆದಿದ್ದೀರಿ ಸರ್, ಡಿ ಆದ್ಮೇಲೆ ಎಂ ಬರ್ಬೇಕು ಸರ್, ಇಲ್ಲಿ ಎಂ ಆದ್ಮೇಲೆ ಡಿ ಬರೆದಿದ್ದೀರಿ ಸರ್. ಏನು ಹೇಳಿದೆ ಪುಟ ನಾನು? ಡಿ ಮತ್ತು ಎಂಗಳನ್ನು ಒಟ್ಟಿಗೆ ಬಳಸಿದ್ರೆ ತಪ್ಪಿಲ್ಲ. ಇದನ್ನು ನಾನು ಹೇಳ್ತಿರೋದಲ್ಲ, ಇದನ್ನು ಕೋಚಿಂಗ್ ಸೆಂಟರ್ನವ್ರು ಹೇಳ್ತಿರೋದಲ್ಲ, ಇದನ್ನು ಗಣಿತದ ನಿಯಮವೇ ಹೇಳ್ತಾ ಇದೆ. ಇವೆರಡು ಒಟ್ಟಿಗೆ ಆದರೆ ಇವೆರಡನ್ನು ಸ್ವತಂತ್ರವಾಗಿಯೇ ಬಳಸ್ತಕ್ಕದ್ದು. ಇದಕ್ಕಿಂತ ಮುಂಚೆ ಪಿ ಫಾರ್ ಪ್ಯಾರಾಂಥೆಸಿಸ್. ಪ್ಯಾರಾಂಥೆಸಿಸ್ ಅಂದರೆ ಕಂಪ್ಯೂಟರ್ ಭಾಷೆಯಲ್ಲೇ ಬ್ರಾಕೆಟ್ಸ್ಗಳಿಗೆ ಆವರಣಗಳಿಗಿರುವಂಥ ಟೆಕ್ನಿಕಲ್ ಟರ್ಮ್, ಅದು ಪ್ಯಾರಾಂಥೆಸಿಸ್ ಅಂತೀವಿ. ದೆನ್ ಇ ಫಾರ್ ಎಕ್ಸ್ಪೋನನ್ಸಿಯೇಷನ್, ಘಾತ ರೂಪದಲ್ಲಿ ಬರೀತೀವಿ ನೋಡಿ. ಓ ಫಾರ್ ಆರ್ಡರ್ ಅಥವಾ ಆಫ್ ಅಂತ ಕರಿತೀವಿ ನೋಡಿ. ಆರ್ಡರನ್ನು ಬರೆಯುವ ಮತ್ತೊಂದು ಶೈಲಿಯೇ ಎಕ್ಸ್ಪೋನನ್ಸಿಯೇಷನ್. ಇದು ನಿಯಮ. ಇವುಗಳಿಗೆ ಒಳಪಟ್ಟ ವಿ ಬಾಡ್ಮಾಸ್ ಅಂದರೆ ಮೊದಲಿಗೆ ವಿಂಕುಲಮ್ಮನ್ನು ಸಂಕ್ಷೇಪಿಸಾದ್ಮೇಲೆ ಉಳಿದ ಬ್ರಾಕೆಟ್ಸನ್ನು ಸಿಂಪ್ಲಿಫೈ ಮಾಡಿ ಅಂತ ಅರ್ಥ. ಕನ್ನಡದಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟ ಪುಸ್ತಕದಲ್ಲಿ ಬೋಧನಾಶಾಸ್ತ್ರದ ಅಳವಡಿಕೆ ಇದೆ, ಬಹುಶಃ ತಾವು ಗಮನಿಸಿಲ್ಲ. ಇದನ್ನು ನೆನಪಿಡೋದಕ್ಕೆ ಒಂದು ನಿಮೋನಿಕ್ ಕೊಟ್ಟಿದ್ದಾರೆ ಅವರು. ಯಾರು ಕಮೆಂಟ್ ಮಾಡ್ತೀರಾ? ಯಾರು ಕಮೆಂಟ್ ಮಾಡ್ಬೋದಾ? ಹೇಳ್ತೀರಾ ಇದ್ರ ಬಗ್ಗೆ ಯಾರು? ಏನು ನಿಮೋನಿಕ್ ಕೊಟ್ಟಿದ್ದಾರೆ? ರೇಖಾರವರು ಅಲ್ಪ ಪುಷ್ಪಕ್ಕಾಗಿ ದೀರ್ಘವಾಗಿ ಹುಡುಕಾಡಿದ್ರು. ಆ ಸೀಕ್ವೆನ್ಸನ್ನು ನೆನಪಿಡ್ಲಿಕ್ಕೆ ಸ್ವತಃ ರಾಜ್ಯದ ಶಿಕ್ಷಣ ಇಲಾಖೆ ನಿಮೋನಿಕ್ಸನ್ನು ಅದರಲ್ಲಿ ಮರ್ಜ್ ಮಾಡಿದೆ. ನೀವು ಹೇಳ್ತೀರಿ ಸರ್ ಬೋಧನಾಶಾಸ್ತ್ರಕ್ಕೆ ಪುಸ್ತಕ ಇಲ್ಲ. ಇಲಾಖೆ ಕೊಟ್ಟ ಪ್ರತಿಯೊಂದು ತರಬೇತಿಯ ಸಾಹಿತ್ಯದಲ್ಲೇ ಪೆಡಗಾಗಿಯನ್ನು, ಗಣಿತ ವಿಷಯದ ಸಾಹಿತ್ಯದಲ್ಲಿ ಗಣಿತದ ಬೋಧನಾಶಾಸ್ತ್ರ, ಸಮಾಜ ವಿಷಯದ ಸಾಹಿತ್ಯದಲ್ಲಿ ಸಮಾಜದ ಬೋಧನಾಶಾಸ್ತ್ರ, ವಿಜ್ಞಾನ ವಿಷಯದ ಸಾಹಿತ್ಯದಲ್ಲಿ ವಿಜ್ಞಾನದ ಬೋಧನಾಶಾಸ್ತ್ರ, ಪರಿಸರ ಅಧ್ಯಯನದ ಸಾಹಿತ್ಯದಲ್ಲಿ ಪರಿಸರ ಅಧ್ಯಯನ ಬೋಧನಾಶಾಸ್ತ್ರ, ನಿರಂತರವಾಗಿ ಇಲಾಖೆ ನಮ್ಮೆಲ್ಲರನ್ನ ಎಜುಕೇಟ್ ಮಾಡ್ತಾನೆ ಇದೆ. ಅದನ್ನು ಗಮನಿಸದೆ ಏನೋ ಒಂದು ಮಾತಾಡಬೇಡಿ, ಕಾರಣ ನೀವು ಅಕ್ಷರಸ್ಥರು, ಯು ಆರ್ ಲಿಟ್ರೇಟ್. ಬರೀ ಅಕ್ಷರಸ್ಥರಲ್ಲ ಪುಟ, ನೀವು ಜವಾಬ್ದಾರಿ ಇರೋರಪ್ಪ. ಉಳಿದವ್ರು ಏನೋ ಕಾಗೆ ಹಾರಿಸ್ತಾರೆ ಅಂತೇಳಿ ನೀವು ಹಾಗೆ ಮಾತಾಡಿದ್ರೆ ಉಳಿದವ್ರಿಗೂ ನಮಗೂ ನಿಮಗೂ ಏನು ಪುಟ ವ್ಯತ್ಯಾಸ ಉಳಿಯುತ್ತಾ ಅಲ್ವಾ? ಹಾಗಾದ್ರೆ ವಾಟ್ ನೆಕ್ಸ್ಟ್? ಹೌ ಟು ಸಿಂಪ್ಲಿಫೈ? ಯಾವತ್ತು ಮ್ಯಾಥ್ಸಲ್ಲಿ ಸಮಚಿಹ್ನ ಇಲ್ಲ ಅಂತ ಹೇಳಿದ್ರೆ ಅದು ವ್ಯಾಲಿಡ್ ಅಂತ ಕರೆಸ್ಕೊಳ್ಳೋದಿಲ್ಲ. ಅಡ್ಡಗೆರೆ ಇರೋದು 1 ಮತ್ತು 4 ಸಂಖ್ಯೆಗಿದೆಯೇ ವಿನಃ ಮೈನಸ್ ಚಿಹ್ನೆಗಲ್ಲ. 1 - 4 ಅಂದರೆ -3 ತಾನೇ ಆಗಬೇಕು. ದೆನ್ ಕಮ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ತಾನೇ ಆಗತ್ತ. ಮುಂದೇನು? ವಾಟ್ ನೆಕ್ಸ್ಟ್? 3ಕ್ಕೆ 3 ಕೂಡಿಸಿದ್ರೆ 6 ತಾನೇ ಆಗಬೇಕು. ಆವರಣಗಳನ್ನ ರಿಮೂವ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್. 2 - 6 ಅಂದರೆ -4 ತಾನೇ ಆಗತ್ತೆ. 4 4 16. ಏನೂ ಬರೆದಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್. ಸೊ ದ ಆನ್ಸರ್ ಈಸ್ -16. -16. ವಿತ್ ದಿಸ್ ಇನ್ಫಾರ್ಮೇಷನ್ ಲೆಟ್ಸ್ ಪ್ರೊಸೀಡ್ ನೌ. TET ಮೊದಲ ಪತ್ರಿಕೆ 2014ನೇ ಸಾಲು ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಮೊದಲ ಪತ್ರಿಕೆಯಲ್ಲೇ ಕೇಳಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ. 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಪ್ರಶ್ನೆ. an interesting question. ಸೊ ಇಲ್ಲಿ ಭಾಗಿಸಲ್ಪಡುತ್ತದೆ ಅಂದರೆ ಪಾಠದ ಹೆಸರು ಭಾಜ್ಯತೆ, ಅಂದ್ರೆ ಡಿವಿಸಿಬಿಲಿಟಿ. ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಹೇಳಿದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್, ಶ್ರೇಣಿಗಳು ಅಂತ ಪಾಠದ ಹೆಸರು. ಈಗ ಸದ್ಯ ಈ ವರ್ಷ 2ನೇ ಪತ್ರಿಕೆಯಲ್ಲಿ ಪಾಠ ಇದೆ. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಸಿಲೆಬಸ್ ಸೇರಿಸಿದ್ದಾರೆ. ಬಟ್ ಈಗಾಗಲೇ ಮೊದಲ ಪತ್ರಿಕೆಯಲ್ಲೇ ಪ್ರಶ್ನೆ ಕೇಳಿದಾರಲ್ಲ ಪುಟ, ನೀವು ಎಲ್ಲಿ ಎಡುತ್ತಾ ಇದ್ದೀರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಯಾರೂ ದಡ್ರಿಲ್ಲ, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. ಸುಮಾರು ದಿನಗಳು, ಸುಮಾರು ವಾರ, ತಿಂಗಳು, ದಿನ, ವರ್ಷ ಕಳೆದಾದ ಮೇಲೆ TET ನೋಟಿಫಿಕೇಶನ್ಗೆ ಕಾಯ್ತಾ ಕೂತ ಪ್ರತಿಯೊಬ್ಬರು ಕಾಲ್ ಫಾರ್ಮ್ ಆಗ್ತಿದ್ದಂಗೆ ಸೀರಿಯಸ್ ಆಗಿದ್ದೀರಿ.
ಡೂ ಆರ್ ಡೈ ಅನ್ನೋ ಸಿಚುವೇಶನ್ಗೆ ಬಂದಿದ್ದೀರಿ. ಬಟ್ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರಿ? ವಿತ್ ರೆಫರೆನ್ಸ್ ಟು ದಿ ಸಿಲೆಬಸ್. ಈ ಸಾಕ್ಷ್ಯಾಧಾರಗಳನ್ನ ಗಮನಿಸ್ತಾ ಬನ್ನಿ. ಈಗ ಸದ್ಯ schooleducation.kar.nic.in ಅನ್ನೋ ವೆಬ್ಸೈಟಲ್ಲಿರುವಂಥ ಸಿಲೆಬಸ್ 58-59 ಪುಟದ ಸಿಲೆಬಸ್ ಇದೆ. ಡೌನ್ಲೋಡ್ ಮಾಡಿ. ಪೇಜ್ ನಂಬರ್ 30 and 31 ಪುಟ ಸಂಖ್ಯೆ 30-31ರಲ್ಲಿ TET ಪೇಪರ್ 1 ಮತ್ತು TET ಪೇಪರ್ 2 ಬಗ್ಗೆ ಇರೋ ಸಿಲೆಬಸ್ ಅಲ್ಲಿ TET ಪೇಪರ್ 2 ನಲ್ಲಿ ಮ್ಯಾಥ್ಸ್ ಸೆಕ್ಷನ್ ಅಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಪಾಠ ಕೊಟ್ಟಿದ್ದಾರೆ ವಿನಃ TET ಪೇಪರ್ 1 ಅಲ್ಲಿ ಕೊಟ್ಟಿಲ್ವಲ್ಲ. ಬಟ್ ಕ್ವಶನ್ ಆಲ್ರೆಡಿ ಕೇಳಿದಾರಲ್ಲ. ನಮ್ಮ ಆ್ಯಪಲ್ಲೂ ನಾನು ಕ್ಲಾಸ್ ಮಾಡ್ತಿರ್ಬೇಕಾರೆ ಇದನ್ನೇ ಹೇಳ್ತಾ ಇರ್ತೀರಿ ಹುಡುಗರು, ಸರ್ ನಮಗೆ ಆ ಪಾಠ ಐತ್ರಿ, ಈ ಪಾಠ ಇಲ್ರಿ, ಆ ಪಾಠ ಬೇಕಾಗಿತ್ರಿ, ಈ ಪಾಠ ಬೇಡವಾಗಿತ್ರಿ. ಪುಟ ನಿನಗೇನು ಬೇಕಾಗಿದೆ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೇನು ಗೊತ್ತಿದೆ ಅದು ಇಂಪಾರ್ಟೆಂಟ್ ಅಲ್ಲಪ್ಪ, ಇಲಾಖೆ ಕ್ವಶನ್ ಪೇಪರ್ಲಿ ಏನು ಕೇಳ್ತದೆ ಅದು ಇಂಪಾರ್ಟೆಂಟು. ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ ನಡೆಸ್ತಾನೆ, ಅವನಿಗೆ ಯಾವ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರ್ತದೆ ಆ ಅಡುಗೆ ಮಾಡಿದ್ರೆ ಹೋಟೆಲ್ ಚೆನ್ನಾಗಿ ರನ್ ಆಗಲ್ಲ ಪುಟ. ಅವನ ಅಂಗಡಿಗೆ ಬರೋ ಗ್ರಾಹಕರಿಗೆ ಯಾವ ರೀತಿಯ ಅಡುಗೆ ಬೇಕೋ ಆ ಅಡುಗೆ ಮಾಡಿಬಿಡಿಸ್ಬೇಕು ಅವನು. ನಿಮಗೇನೆಲ್ಲ ಗೊತ್ತಿದೆ, ಎಷ್ಟು ಓದಿದ್ದೀರಿ, ನೀವು BSc B.Ed ಮಾಡಿದಿರಿ, ನೀವು MSc ಮಾಡಿದಿರಿ, ನೀವು MA PhD ಮಾಡಿದಿರಿ, ಅದೆಲ್ಲ ಇಂಪಾರ್ಟೆಂಟು. ಇಲಾಖೆಯಲ್ಲಿರೋ ಮಕ್ಕಳಿಗೆ ಆ ಮಗು ಹಳ್ಳಿಲಿರುತ್ತೋ ಶಹರದ್ದಿರುತ್ತೋ ಫಸ್ಟ್ ಜನರೇಷನ್ ಲರ್ನರ್ ಇರುತ್ತದೋ ಅವರ ಮಟ್ಟಕ್ಕಿಳಿದು ವಿಷಯಗಳನ್ನ ತಿಳಿಸ್ಕೊಡೋ ವ್ಯಕ್ತಿಗಳ ಅಗತ್ಯ ಇದೆ. ತುಂಬ ಅದ್ಭುತವಾಗಿ ಪಾಠ ಮಾಡೋರಲ್ಲ, ಪಾಠ ಮಾಡದೇ ಇರೋರಲ್ಲ, ಲೇಟಾಗಿ ಹೋಗೋರಲ್ಲ, ಅರ್ಲಿ ಬರೋರಲ್ಲ, ಶಿಸ್ತಿನ ಸಿಪಾಯಿಗಳಲ್ಲ. ಅಲ್ಲಿನ ಮಗುವಿನ ಅಗತ್ಯತೆಗೆ ಏನು ಬೇಕು ಅಂತ ಇಲಾಖೆಯ ನಿರ್ದೇಶನಗಳಿರ್ತದೆ, ಇಲಾಖೆಯ ಮಾನದಂಡಗಳಿರ್ತದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಅಂತ ಅರ್ಥ. ಸೊ ಯಾವುದೇ ನೇಮಕಾತಿಯಲ್ಲಿ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಯಾವತ್ತೂ ಇರ್ತದೆ. ಶಿಕ್ಷಣ ಇಲಾಖೆಗೆ ಈ ಹೇಳಿಕೆಯನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ, ಅಚ್ಚೊತ್ಕೊಳ್ಳಿ, ಪ್ರಿಂಟ್ ಮಾಡ್ಕೊಳ್ಳಿ. ನೀವು ಏನಂತ ಸಿಲೆಬಸ್ಸಲ್ಲಿ ಕೊಟ್ಟಿರೋದೆಲ್ಲ ಯಥಾವತ್ತಾಗಿ ಫಾಲೋ ಆಗಲ್ಲ. ಈಗ ಕೆಲವು ವಿಷಯಗಳನ್ನು ಮಾತಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾರೋ ಒಬ್ಬರನ್ನ ಇಷ್ಟಪಡ್ತೀವಿ, ಪ್ರೀತಿಸ್ತೀವಿ. ಯಾಕೆ ಪ್ರೀತಿಸ್ತೀವಿ, ಕಾರಣ ಕೊಡು ಅಂದ್ರೆ ಏನು ಕಾರಣ ಕೊಡೋದು? ಅದೆಲ್ಲ ಗೊತ್ತಿಲ್ಲಪ್ಪ, ಒಟ್ಟು ಲವ್ ಮಾಡ್ತೀನಿ ಅಷ್ಟೇ. ಯಾಕೆ ಪ್ರೀತಿಸಲ್ಲ ಅನ್ನೋದಾಯ್ತು ಅಂತ ಹೇಳಿದ್ರೆ ಇದು ಯಾವುದೋ ಮೂವಿ ಡೈಲಾಗ್ ಅನ್ಕೊಳ್ತೇನೆ ನಾನು. 100 ಕಾರಣ ಹೇಳ್ಬೋದು. ನೀ ಹಂಗಿದೀಯಾ, ನೀ ಹಿಂಗಿದೀಯಾ, ನಿನ್ನ ಮನಸ್ಸು ಚೆನ್ನಾಗಿಲ್ಲ, ನೀನು ಪದೇ ಪದೇ ಕಿರಿಕಿರಿ ಮಾಡ್ತೀಯಾ, ನೀ ಜಗಳ ಮಾಡ್ತೀಯಾ, ಏನೇನೋ ಹೇಳ್ಬೋದು. ಬಟ್ ಯಾಕೆ ಇಷ್ಟಪಟ್ಟಿದ್ದೀವಿ ಅಂತ. ಹಾಗೆ ಈ ಸಿಲೆಬಸ್ಸಲ್ಲಿ ಏನಿದೆ ಏನಿಲ್ಲ ಇದೊಂಥರ ವಿತ್ತಂಡವಾದ. ಅದ್ರ ಬದಲಿಗೆ ಸೈಲೆಂಟಾಗಿ ಹಳೆ ಕ್ವಶನ್ ಪೇಪರ್ ತಗೊಳ್ಳಿಯಪ್ಪ ಆ್ಯಂಡ್ ರೆಫರ್ ಇಟ್. ನಾನು ಬೇರೆ ಕ್ವಶನ್ ಪೇಪರ್ಸ್ ಹೇಳ್ತಾ ಇದ್ದೀನಿ ನಿಮಗೆ, ಹೋಗ್ಲಿ TET ಕ್ವಶನ್ ಪೇಪರ್ ತಗೊಳ್ಳಿ. ಬೇರೆ ರಾಜ್ಯದ ಕೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ತಗೊಳ್ಳಿ. ಪೇಪರ್ 1 ಆ್ಯಂಡ್ ಪೇಪರ್ 2 ಒಂದಕ್ಕೊಂದು ಸಿಲೆಬಸ್ ಓವರ್ಲ್ಯಾಪ್ ಆಗಿದೆ ಪುಟ. ನೀವು TET ಪತ್ರಿಕೆ 2ನೇ ಪಾಠಗಳನ್ನು 1ನೇ ಪಾಠದವ್ರು ಕೇಳೋಕೆ ರೆಡಿ ಇಲ್ಲ, 1ನೇ ಪತ್ರಿಕೆ ಪಾಠಗಳನ್ನು 2ನೇ ಪಾಠದವ್ರು ಕೇಳೋಕೆ ರೆಡಿ ಇಲ್ಲ. ಬಟ್ ಎರಡನ್ನೂ ಮರ್ಜ್ ಮಾಡಿ ಕ್ವಶನ್ ಪೇಪರ್ ಬಂದಿರೋ ಸಾಕ್ಷ್ಯಾಧಾರಗಳು ನಮ್ಮೆದುರಿಗೆ ಇದೆ. ನಾನು ಯಾವುದೇ ಇತರ ರಾಜ್ಯದ ಕ್ವಶನ್ ಪೇಪರ್ ತೊಗೊಂಡು ನಿಮ್ಗೆ ಹೇಳ್ತಾ ಇಲ್ಲ, ಅಥವಾ ಕೇಂದ್ರ ಸರ್ಕಾರದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅಥವಾ ನಮ್ಮ ರಾಜ್ಯದ KSO PSI ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. TET ಓನ್ಲಿ TET. ನಾನು ನಿಮಗೆ ಟೀಚರ್ಸ್ CET ಕ್ವಶನ್ ಪೇಪರ್ ನೋಡಿ ಅಂತ ಹೇಳಿಲ್ಲ ಸದ್ಯಕ್ಕೆ. ಬರೀ TET ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಗಮನಿಸಬೇಕಾಗಿರುವಂಥ ಸಂಗತಿ. ಹಾಗಾದರೆ ಪಾಠದ ಹೆಸರು 2 ಪಾಠ ಮರ್ಜ್ ಆಯ್ತಿಲ್ಲ, ಒಂದು ಬಾಧ್ಯತೆ, ಇನ್ನೊಂದು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ ಹಳೆ ಪಾಠದ ಹೆಸರು. ಈಗ ಬದಲಾಗಿ ಅರಿಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು ಅಂತ ಪಾಠದ ಹೆಸರು. ಇವೆರಡನ್ನ ಬಳಕೆ ಮಾಡ್ಕೊಂಡು ಕೇಳಿರುವಂಥ ಒಂದು ಪ್ರಶ್ನೆ ಇದು. ಇಲ್ಲಿ 6ರಿಂದ ಭಾಗ ಹೋಗೋ ಸಂಖ್ಯೆಗಳು ಅಂದರೆ 6, 12, 18, 24, 30 ಹೀಗೆ 6ರ ಮಗ್ಗಿಯ ಸಂಖ್ಯೆಗಳೆಲ್ಲವನ್ನ ಬರಿತಾ ಹೋಗ್ಬೋದು ನಾವು. ಆದರೆ ಅಲ್ಲಿ ಒಂದು ಲಿಮಿಟೇಷನ್ ಅಂತ ಇದೆ. ಏನಿದೆ ರೀ ಲಿಮಿಟೇಷನ್ನು ಅಂತ ನೋಡಿದ್ರೆ, 6ರಿಂದ ಭಾಗಿಸಲ್ಪಡುವ ಕೇವಲ 1 ಅಲ್ಲ 2 ಅಲ್ಲ 3 ಅಂಕಿ ಸಂಖ್ಯೆಗಳೆಷ್ಟು ಅಂತ ಪ್ರಶ್ನೆ. ಹಾಗಾದ್ರೆ ಇವ್ರನ್ನಂತೂ ಲೆಕ್ಕಕ್ಕೆ ತಗೊಳ್ಳಲ್ಲ ನಾವು. ಅಂದ್ರೆ ಈ ಪ್ರಶ್ನೆಯ ವ್ಯಾಪ್ತಿಗೆ ಇವ್ರನ್ನ ತಗೊಳ್ಳಲ್ಲ. ಈ ಪ್ರಶ್ನೆ ವ್ಯಾಪ್ತಿಗೆ 102ರಿಂದ ಶುರು ಮಾಡಿ 900, 960, 990, 996 ಇವುಗಳನ್ನು ತೆಗೆದುಕೊಳ್ಬೇಕಾಗಿದೆ. 1, 2, 3, 4 ಎಷ್ಟಾಗತ್ತೆ? ಏನಿಲ್ಲ ಸರ, 102ರಿಂದ 996 ತನಕ 6ನೇ ಭಾಗ ಹೋಗು, ಎಟ್ಟಕ್ಕೋ ಬರ್ಕೋತ್ ಕೊಡ್ತೀವಿ ಅಷ್ಟಾಗತ್ತೆ. ಎಕ್ಸಾಮ್ ಟೈಮಲ್ಲೆಲ್ಲ ಪುಟ ಹೊರಗಡೆ ಬಂದ್ಲು. ದಟ್ ಈಸ್ ಇಲ್ಲಾಜಿಕಲ್. ಮ್ಯಾಥ್ಸ್ ಅಂದರೆ ಲಾಜಿಕಲ್. ಈ ಪ್ರಾಬ್ಲಮ್ನ ಲಾಜಿಕಲ್ ಆಗಿ ಸಾಲ್ವ್ ಮಾಡೋ ಶೈಲಿ ಹೇಗೆ? 2 ಪಾಠದ ಹೆಸರು ಹೇಳಿದೆ ನಾನು ನಿಮಗೆ. 1 is divisibility, another is arithmetic progression, and on merging both the statements, here we have got 102ರಿಂದ 6ರಿಂದ ಭಾಗ ಹೊಂದಬಲ್ಲ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ
ಅತಿ ಚಿಕ್ಕ ಸಂಖ್ಯೆ. ಇದಾದ ಮೇಲೆ ಇದಕ್ಕೆ ನೀವು 6 ಕೂಡಿಸಿದ್ರ, ಹೌದು ಈ ಸಂಖ್ಯೆ 6ರಿಂದ ಭಾಗ ಹೋಗ್ತದೆ, ಬಟ್ ಇದು 4 ಅಂಕಿ ಸಂಖ್ಯೆ ಅಲ್ಲ ಪುಟ. ಅವ್ರು ಕೇಳಿರೋದು 3 ಅಂಕಿ ಸಂಖ್ಯೆ ಆಗಿರಬೇಕು, 6ರಿಂದ ಭಾಗ ಹೊಂದಬೇಕು. ಅಂಥ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಕ್ಕೆ ಇದು ಲಾಸ್ಟ್ ಟರ್ಮ್, ಇದು ಫಸ್ಟ್ ಟರ್ಮ್. ಫಸ್ಟ್ ಟರ್ಮನ್ನು ಎ ಅಂತ ಕರಿತೀವಿ. ಎಲ್ಲಿ? ಸಮಾಂತರ ಶ್ರೇಣಿಯಲ್ಲಿ, ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ. ಇವು ಎರಡರ ವ್ಯತ್ಯಾಸವನ್ನು ಡಿ ಅಂತ ಕರಿತೀವಿ. ಎಲ್ಲಿ? ಸಮಾಂತರ ಶ್ರೇಣಿಯಲ್ಲಿ ವ್ಯತ್ಯಾಸ 6 ಇದೆ, ವ್ಯತ್ಯಾಸ 6 ಇದೆ, 6 ಇವೆರಡರ ವ್ಯತ್ಯಾಸ 6 ಇದೆ, ಡಿಫರೆನ್ಸ್ 6. ಈಗ ಅಂತಿಮ ಪದ ಎಷ್ಟೋ? 996 ಅಂತ್ಯಪದ. ಪ್ರಥಮ ಪದ 102. ಆದರೆ ಎಷ್ಟು ಪದಗಳಿದಾವೆ ಗೊತ್ತಿಲ್ಲ. 1 2 3 4 5 6 ಹೀಗೆ ಎನ್ ಸಂಖ್ಯೆಗಳಿದಾವೆ. ಎನ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋದ ಈ ಪ್ರಶ್ನೆಯ ಜೀವಾಳ. ಇದರ ಆತ್ಮ ಅಲ್ಲೇ ಇದೆ. ಸರಿ, ಹಾಗಾದ್ರೆ ಇದರಲ್ಲಿ ಒಂದನ್ನು ಕಡಿಮೆ ಮಾಡಿ ವ್ಯತ್ಯಾಸ, ಸಮ ಅಂತರ, ಸಮಾನ ಅಂತರ, ಸಮಾಂತರ ಶ್ರೇಣಿ ವ್ಯತ್ಯಾಸ ಬಂತು 6. ದೆನ್ ಸಿಂಪ್ಲಿಫೈ ದಿಸ್. 996 ಆಸ್ ಪರ್ ದ ಬಾಡ್ಮಾಸ್ ಮೊದಲು ಆವರಣಗಳನ್ನು ರಿಮೂವ್ ಮಾಡಬೇಕು. 6 ಇಂಟು n, 6 ಇಂಟು 1. ಸೊ 996 102ರಲ್ಲಿ 6 ಕಡಿಮೆ ಮಾಡಿದ್ರೆ 96. 96 ಎಡಕ್ಕೆ ಬಂತು ಅಂತ ಹೇಳಿದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ. ಹಾಗಾದ್ರೆ 996 ಮೈನಸ್ 96 ವಿಲ್ ಗಿವ್ ಅಸ್ 900 ಈಸ್ ಈಕ್ವಲ್ ಟು 6n. ನಮಗೆ ಬೇಕಾಗಿರೋದು ಎನ್ನ ಬೆಲೆ ಎಂದಾದಲೇ ಸಮ ಚಿಹ್ನೆ ಒಂದು ಬದಿಗಿರೋ ಸಂಖ್ಯೆನ ಇನ್ನೊಂದು ಬದಿಗೆ ವರ್ಗಾವಣೆ ಮಾಡಲ್ಪಟ್ಟಾಗ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ, ಇಂಟು ಇದ್ದದ್ದು ಡಿವೈಡೆಡ್ ಬೈ ಇದ್ದದ್ದು ಇಂಟು, ಸ್ಕ್ವೇರ್ ಇದ್ದದ್ದು ಸ್ಕ್ವೇರ್ ರೂಟು, ಸ್ಕ್ವೇರ್ ರೂಟ್ ಇದ್ದದ್ದು ಸ್ಕ್ವೇರು, ಕ್ಯೂಬ್ ಇದ್ದದ್ದು ಕ್ಯೂಬ್ ರೂಟು, ಕ್ಯೂಬ್ ರೂಟ್ ಇದ್ದದ್ದು ಕ್ಯೂಬು, ಸೋ ಆನ್ ಅಂಡ್ ಸೋ ಫೋರ್. ಬದಲಾಗಿ 900 ಡಿವೈಡೆಡ್ ಬೈ 6 ವಿಲ್ ಗಿವ್ ಅಸ್ ದ ವ್ಯಾಲ್ಯೂ ಆಫ್ n. 6 1s are 6 150s are, so that totally there are 150 terms with 3 digits and that are divisible by the digit called 6, which is the first perfect number. ಮೊದಲ ಪರಿಪೂರ್ಣ ಅಥವಾ ಪರ್ಫೆಕ್ಟ್ ನಂಬರ್ ಆಗಿರುವಂಥ 6ರಿಂದ ಭಾಗ ಹೊಂದಬಲ್ಲ 3 ಅಂಕಿಯ ಒಟ್ಟು ಸಂಖ್ಯೆಗಳು 150. ಕೊಟ್ಟ ಆಯ್ಕೆಗಳಲ್ಲಿರುವ ಉತ್ತರವೂ ಕೂಡ ಲೆಟ್ಸ್ ಚೆಕ್ ಒನ್ಸ್. 150 ಚಾಯ್ಸಲ್ಲಿ ಇದೆಯಾ ನೋಡೋಣ ಪುಟ. ಎಸ್, ವಿ ಹ್ಯಾವ್ 150 ಚಾಯ್ಸಲ್ಲಿದೆ, ಕೊಟ್ಟಿದ್ದಾರೆ ಅವರು. ಈಗ ಮಾಹಿತಿ ಏನು ಕ್ಲಿಯರ್ ಆಯ್ತಾ ನೋಡಿ. ಹಾಗಾದ್ರೆ ಈ ಪಾಠ ಈ ಸಲ 2ನೇ ಪತ್ರಿಕೆಯಲ್ಲಿದೆ. ಎಸ್, ಸಿಲೆಬಸ್ ಕಾಪಿಲಿ ಕ್ವಶನ್ ಪೇಪರಲ್ಲಿ ಓವರ್ಲ್ಯಾಪಿಂಗ್ ಆಫ್ ಕಂಟೆಂಟ್ ಆಗಿದೆ. ಈ ಎಲ್ಲನೂ ಡೀಟೇಲ್ ಆಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಫರ್ದರ್. ಗೂಡ್ಸ್ ರೈಲೊಂದು 72 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲೇ ಚಲಿಸ್ತಾ 250 ಮೀಟರ್ ಉದ್ದದ ನಿಲ್ದಾಣವನ್ನು 26 ಸೆಕೆಂಡ್ಗಳಲ್ಲಿ ದಾಟಿದ್ರೆ ಗೂಡ್ಸ್ ರೈಲಿನ ಉದ್ದ ಎಷ್ಟು? ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಸಮಯ, ದೂರ, ವೇಗ ಅನ್ನೋ ಪಾಠವನ್ನು ಆಧಾರವಾಗಿ ಇಟ್ಕೊಂಡಂಥ ಪ್ರಶ್ನೆ. ಒಂದು ಪ್ಲ್ಯಾಟ್ಫಾರ್ಮ್ ಒಂದು ದಾಟ್ಕೊಂಡು ರೈಲು ಹೋಗ್ತಾ ಇದೆ. ರೈಲಿನ ಉದ್ದ ಎಷ್ಟಿರ್ತದೆ, ಪ್ಲ್ಯಾಟ್ಫಾರ್ಮ್ನ ಉದ್ದ ಎಷ್ಟಿರ್ತದೆ, ಅಷ್ಟೇ ದೂರವಂತಾನೆ ಕ್ರಮಿಸಬೇಕಾಗಿರೋದು. ನೋಡಿ, ರೈಲ್ವೆ ಪ್ಲ್ಯಾಟ್ಫಾರ್ಮು, ರೈಲು ಓಡ್ತಾ ಇದೆ, ಪ್ಲ್ಯಾಟ್ಫಾರ್ಮ್ ಎಷ್ಟು ಉದ್ದ ಇದೆ, ರೈಲು ಎಷ್ಟು ಉದ್ದ ಇದೆ, ಎರಡು ಒಂದನ್ನೊಂದು ಕ್ರಾಸ್ ಮಾಡಿದಾಗ ರೈಲು ಪ್ಲ್ಯಾಟ್ಫಾರ್ಮನ್ನು ದಾಟಿ ಆಯಿತು ಅಂತ ಹೇಳ್ತೀವಿ ನಾವು. ಇಲ್ಲೊಂದು ಸಾರಿ ಬರ್ ತೋರಿಸ್ತೀವಿ ನೋಡಿ. ಲೆಟ್ಸ್ ಅಸ್ಯೂಮ್ ತುಂಬ ಜನ ಅಭ್ಯರ್ಥಿಗಳನ್ನು ಮಾತನಾಡಿಸ್ ನೋಡಿದಾಗ ಡಿಫಿಕಲ್ಟಿ ಎಲ್ಲಿ ಫೀಲ್ ಮಾಡ್ತಾ ಇದ್ದಾರೆ? ಜಾಮೆಟ್ರಿಯಲ್ಲಿ. ಯಾಕೆ ಜಾಮೆಟ್ರಿಯಲ್ಲೇ ಅಂದರೆ ರೇಖಾಗಣಿತದಲ್ಲೇ ಯಾಕೆ ಡಿಫಿಕಲ್ಟಿ ಫೀಲ್ ಮಾಡ್ತಾ ಇದ್ದಾರೆ? ವಿಜುವಲೈಸೇಷನ್ ಮಿಸ್ಸಿಂಗ್ ಇದೆ. ವಿಜುವಲೈಸೇಷನ್ ಮಿಸ್ಸಿಂಗ್ ಇದೆ. ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಮೆಂಟಲಬಿಲಿಟಿ ಪಾಠ ಮಾಡ್ತಾ ಮಾಡ್ತಾ ಅಭ್ಯರ್ಥಿಗಳಿಗೆ ಕೇಳೋ ಪ್ರಶ್ನೆ, ಸರ್ ಮೆಂಟಲಬಿಲಿಟಿ ಕ್ವಶನ್ಸ್ದಾಗ ಟ್ರೈನ್ ಪ್ರಾಬ್ಲಮ್ಸ್ ತಗೋರಿ. ಯಾಕೆ ಟ್ರೈನ್ ಪ್ರಾಬ್ಲಮ್ಸ್ ತಗೋರಿ ಅಂತ ಯಾಕೆ ಹೇಳ್ತಾರೆ? ಏನು ಪಾಠ ಅಷ್ಟು ಟಫ್ ಐತೇನೋ? ಇಲ್ಲ. ಆದ್ರೆ ಟ್ರೈನ್ ಬಗ್ಗೆ ಇವರು ವಿಜುವಲ್ ಶೈಲಿಯಲ್ಲಿ ಕಲ್ತಿಲ್ಲ. ಹೆಂಗೆ? ಲಕ್ಷ ಕೊಟ್ರೆ ಇಲ್ಲಿನ ಪ್ರಶ್ನೆ ನೋಡ್ರಿ ಏನೈತೆ. ದ ಕ್ವಶನ್ ಆಸ್ಕ್ಡ್ ಈಸ್, 1 second, ಹಿಯರ್ ವಿ ಹ್ಯಾವ್ ದಿ ಫಸ್ಟ್ ಕ್ವಶನ್. ಅದೊಂದು ಗೂಡ್ಸ್ ರೈಲ್ ರೇ ನಿಲ್ದಾಣ ದಾಟಾಕತ್ತೈತಿ. ಇನ್ ದಿಸ್ ಕೇಸ್ ಲೆಟ್ಸ್ ಅಸ್ಯೂಮ್ ಒಂದು ರೈಲ್ ಐತ್ರ ಸರ, ಗೂಡ್ಸ್ ರೈಲಿಗೆ ಬೋಗಿ ಭಾಳ ಇರ್ತಾವ. ಸರಿ, ಆ್ಯನ್ ಅಸಂಪ್ಷನ್, ಸರಿನಾ? ಇದು ಒಂದು ರೈಲು ನಿಲ್ದಾಣವನ್ನು ದಾಟಾಕತ್ತತಿ. ಲೆಟ್ ಇಟ್ ಬಿ ಎ ರೈಲ್ವೆ ಪ್ಲ್ಯಾಟ್ಫಾರ್ಮ್, ಸರಿನಾ? ಇಲ್ಲಿ ರೈಲ್ವೆ ಟ್ರ್ಯಾಕ್ ಅದಾವ್ರಿ. ಇಲ್ಲಿ ಸರ ರೈಲ್ವೆ ಟ್ರ್ಯಾಕು ಸ್ಟ್ರೇಟ್ ಲೈನ್ ಇರ್ತತೆ. ನೀವು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ರಿ.
ಸರಿ, ಇನ್ ದಿಸ್ ಕೇಸ್ ಲೈನ್ಸ್ ಪ್ಯಾರಲಲ್ ಇರ್ತಾವಿಲ್ರಿ, ಅವು ರೇಖೆಗಳು ಸಮಾಂತರವಾಗಿರ್ತಾವಿಲ್ರಿ, ಈ ಟ್ರ್ಯಾಕ್ ಮೇಲೆ ಆ ಟ್ರೈನ್ ಹೋಗ್ಬೇಕು. ಸರಿ, ಹಾಗಾರ ಈಗ ರೈಲ್ವೆ ಪ್ಲ್ಯಾಟ್ಫಾರ್ಮನ್ನು ದಾಟಕ್ಕೆ ಶುರು ಮಾಡೈತೇನ್ರಿ? ಇನ್ನೂ ಇಲ್ಲ. ಲೆಟ್ಸ್ ಅಸ್ಯೂಮ್ ಇಲ್ಲ ಐತ್ರಪ್ಪ, ಇನ್ನೂ ದಾಟಕ್ಕೆ ಶುರು ಮಾಡಿಲ್ಲ. ದ ಮೂಮೆಂಟ್ ಇಟ್ ಟಚಸ್ ದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಅಂದ್ರೆ ಇವು ಎರಡೂ ಒಂದೇ ಸರಳ ರೇಖೆಯೊಳಗೆ ಬಂತಂದ್ರೆ ನಾವು ಹೇಳಕ್ಕೆ ಶುರು ಮಾಡ್ತೀವಿ ರೀ, ಹೌದು ರೈಲ ಪ್ಲ್ಯಾಟ್ಫಾರ್ಮ್ ದಾಟಕ್ಕೆ ಶುರು ಮಾಡ್ತೀವಿ. ಇನ್ನೂ ದಾಟೈತೆ ಅನ್ನೋದಿಲ್ಲ ನಾವು. ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬಹುಶಃ ಇಲ್ಲಿ ಬಂದು ಸ್ಟಾಪ್ ಆಗಬಹುದು. ಪ್ರಶ್ನೆ ಒಳಗಂತೂ ಅದೇನು ಸ್ಟಾಪ್ ಆಕತ್ತೆ ಅಂತ ಹೇಳಿಲ್ಲ, ಹಂಗೆ ಅಂದಾಜು ಹೇಳಕತ್ತೀನಿ. ಇನ್ ಕೇಸ್ ಸ್ಟಾಪ್ ಆಗಿ ಮತ್ತಲ್ಲಿ ಪ್ಯಾಸೆಂಜರ್ಸನ್ನು ಹತ್ತಿಸ್ಕೊಂಡು ಇದ್ರೊಳಗಿದ್ದ ಟ್ರಾವೆಲರ್ಸನ್ನು ಅಲ್ಲಿ ಡ್ರಾಪ್ ಮಾಡಿ ಏನಾರ ಗೂಡ್ಸ್ ಇದ್ರೆ ಎಕ್ಸ್ಚೇಂಜ್ ಮಾಡಿ ಮತ್ತೆ ಮುಂದಕ್ಕೆ ಹೋಗು. ಈಗ ಸದ್ಯಕ್ಕಂತೂ ಗೂಡ್ಸ್ ಟ್ರೈನ್ ಇದ್ದಿದ್ದಕ್ಕೆ ಆ ಪ್ಲ್ಯಾಟ್ಫಾರ್ಮ್ನಾಗ ನಿತ್ರ ಜನ ಇಳಿತಾರ, ಜನ ಹತ್ತಾರ. ಆ ರೈಲ್ ಒಳಗೆ ನಾವು ಜನರನ್ನ ಹತ್ತಿಳಿಸೋ ಮುಖ್ಯ ಕೆಲಸ ಇಲ್ಲಲ್ಲ, ಗೂಡ್ಸ್ ಕ್ಯಾರಿ ಮಾಡಾಕತ್ತದ. ಹೆಂಗಂದ್ರೆ ಈ ರೈಲ್ ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ ದಾಟಕ್ಕೆ ಸ್ಟಾರ್ಟ್ ಆತ್ರ ಒಂದು ಸರಳ ರೇಖೆ ಒಳಗೆ ಬಂದ್ರು, ಇನ್ನೂ ದಾಟಾಕತ್ತತಿ. ಈಗೇನಾರ ದಾಟಿತು ಅಂತ ಹೇಳ್ತೀವಿ ನಾವು, ಇಲ್ಲ ಇನ್ನೂ ದಾಟಾಕತ್ತತಿ ಅಂತ ಹೇಳ್ತೀವಿ. ಇಲ್ಲಿಂದ ಶುರು ಮಾಡಿದ್ವಿ, ಯಾವಾಗ ಈ ರೈಲ್ ದಾಟ್ತತಲ್ರಿ ಪೂರ್ತಿ ಅಥವಾ ಈ ಪ್ಲ್ಯಾಟ್ಫಾರ್ಮ್ ದಾಟಿ ಹೋಗತ್ತಲ್ರಿ, ಅವಾಗ ಹೇಳ್ತೀವಿ ನಾವು ಹೌದು ಟ್ರೈನ್ ಪ್ಲ್ಯಾಟ್ಫಾರ್ಮನ್ನು ದಾಟಿ ಹೋತು ಅಂತೇಳಿ. ಹಾಗಂದ್ರೆ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಹೋಗುತ್ತಾ ನಾನು ಎರಡು ಅಂತರಗಳನ್ನು ತಗೋತೀವಿ ನಾವು. ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮ್ನ ಉದ್ದ, ಅದನ್ನು ಬಿಟ್ರೆ ಮತ್ತೊಂದು ರೈಲಿನ ಉದ್ದ, ದ ಲೆಂತ್ ಆಫ್ ದ ಟ್ರೈನ್. ಇವು ಎರಡೂ ಕೂಡಿಸಿರಿ ಎಷ್ಟಾಕತ್ತೆ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ. ದಿಸ್ ಅ ಕಾಮನ್ ಸೆನ್ಸ್ ಇನ್ಫಾರ್ಮೇಷನ್. ಐ ಹೋಪ್ ಇಷ್ಟು ಕ್ಲಾರಿಟಿ ಐತಿ ಅನ್ಕೋತೀನಿ ನಾನು. ಈಗ ಮುಂದಿನ ವಿಷಯ ಮಾತಾಡ್ರೆ ಒಂದು ಸರಿ ವಿಜುವಲೈಸೇಷನ್ ಬತ್ತು ಅಂದ್ರೆ ಯಾವ ಫಾರ್ಮುಲಾನು ಬ್ಯಾಡ್ರಿ. ಹಂಗಾರೆ ಈಗ ನೋಡ್ರ, ಯಾವುದೋ ಒಂದು ರೈಲ ಪ್ಲ್ಯಾಟ್ಫಾರ್ಮ್ ದಾಟಬೇಕಂದ್ರೆ ಲೆಂತ್ ಆಫ್ ದ ಟ್ರೈನ್, ರೈಲಿನ ಉದ್ದ ಮತ್ತು ಪ್ಲ್ಯಾಟ್ಫಾರ್ಮ್ನ ಉದ್ದ, ಇವು ಎರಡೂ ಎಷ್ಟಾಕತ್ತಲ್ಲ ಅಷ್ಟು ದೂರವನ್ನು ಡಿಸ್ಟೆನ್ಸನ್ನು ಕ್ರಮಿಸಬೇಕು ಅಂತ ಅರ್ಥ. ಪ್ರಶ್ನೆ ಒಳಗೆ ಹೇಳ್ದಂಗೆ 250 ಮೀಟರ್ ಉದ್ದದ ನಿಲ್ದಾಣ ಉದ್ದ 250 ಮೀಟರ್ ಐತಿ. ಆದ್ರೆ ರೈಲಿನ ಉದ್ದ ಎಷ್ಟು ಕೊಟ್ಟಿಲ್ಲ ಅವರು. ಲೆಟ್ ಇಟ್ ಬಿ ದ ಲೆಂತ್ ಆಫ್ ದ ಟ್ರೈನ್ ಎಷ್ಟು ಅನ್ನೋದನ್ನು LT ಅಂತ ಕರೆಯೋಣಂತ. ಇದಷ್ಟು ಕೂಡಿಸಿರೋ ಡಿಸ್ಟೆನ್ಸ್ ಇಷ್ಟಾಗೈತಿ. ಇನ್ನು ವೇಗವನ್ನು ಕೊಟ್ಟಾರ ಅವರು, ಸ್ಪೀಡನ್ನು ಕೊಟ್ಟಾರ. ಸ್ಪೀಡ್ ಎದ್ರಾಗ ಕೊಟ್ಟಾರಪ್ಪಿ? 72 ಕಿಲೋಮೀಟರ್ ಪರ್ ಅವರ್, 72 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗ. ಯಾವತ್ತು ಸಮಸ್ಯೆಗಳನ್ನ ಬಿಡಿಸಾಕ ಒಂದು ಸಲ ಮೀಟರ್ ತೊಗೊಂಡ್ರೆ ಎಲ್ಲ ಕಡೆ ಮೀಟರ್ ಆಗ್ಬೇಕ್ರಿ, ಒಂದು ಸಲ ಕಿಲೋಮೀಟರ್ ತೊಗೊಂಡ್ರೆ ಎಲ್ಲ ಕಡೆ ಕಿಲೋಮೀಟರ್ ಆಗ್ಬೇಕ್ರಿ, ಒಂದು ಸಲ ಪ್ರತಿ ಗಂಟೆ ಅಂತ ತೊಗೊಂಡ್ರೆ ಎಲ್ಲ ಕಡೆ ಪ್ರತಿ ಗಂಟೆ ಯೂನಿಟ್ಸ ಬಳಸ್ಬೇಕ್ರಿ. ಅದಕ್ಕೆ ಏಮೋಣ ಈ ಕಿಲೋಮೀಟರನ್ನು ಮೀಟರ್ ಪ್ರತಿ ಸೆಕೆಂಡಿಗೆ ಪರಿವರ್ತಿಸುವ ಒಂದು ಸೂತ್ರ ಐತಲ್ರಿ, 5/18 ಗುಣಾಕಾರ ಮಾಡಿದ್ರೆ ಕಿಲೋಮೀಟರ್ ಪರ್ ಅವರ್ ಅನ್ನೋದು ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಆಕತಿ. ಹಂಗಂದ್ರೆ ಇದಕ್ಕೆ ಕನ್ವರ್ಟ್ ಮಾಡೋಣ ಅದನ್ನು 20 ಮೀಟರ್ ಪರ್ ಸೆಕೆಂಡ್ ವೇಗದಾಗ ಹೋಗುದ್ರ. ಹಾಗಾದ್ರೆ ಸಮಯ ಅಥವಾ ಕಾಲ, ಕಾಲ ಕೊಟ್ಟಾರನ್ರಿ ಅವ್ರು 26 ಸೆಕೆಂಡ್ಗಳು ಅವರ ಕೊಟ್ಬಿಟ್ಟಾರ. ಎಷ್ಟು ಅವಧಿ ತೊಗೊಂಡತ್ರದು? ಇಲ್ಲಿ ಬೆನಿಫಿಟ್ ಏನಂತ ನೋಡ್ರಿ, ಇಲ್ಲಿ ಸೆಕೆಂಡ್ ಅನ್ನೋದ್ರದಾಗ ಆಲ್ರೆಡಿ ಸೆಕೆಂಡನ್ನು 2 times ಯೂಸ್ ಮಾಡಿಬಿಟ್ಟಿವಿ ನಾವು. ಆಮ್ ಐ ರೈಟ್? ಈ ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸಿ ಈಗ ಸಂಕ್ಷೇಪಿಸ್ಕೊಳ್ಳೋಣ. ಲಿಸನ್ ಟು ಮೀ. ಸರಿ, ನಮಗೆ ಡಿಸ್ಟೆನ್ಸ್, ಸ್ಪೀಡ್ ಆ್ಯಂಡ್ ಟೈಮ್ ಸರಿ ಇತ್ರ. ಯೂಸ್ವಲಿ D is given by speed into time. ಇದು ಸೂತ್ರ. ಇದು ನೀವು ಸಮಯ ದೂರ ವೇಗ ಪಾಠ ಕಲ್ತಿದ್ರೆ ಅಂದರೆ ಈ ಪಾಠವನ್ನು ಅಥವಾ ಈ ಫಾರ್ಮುಲನ್ನು ನೋಡುತ್ತೆ. ಇಟ್ಸ್ ನಥಿಂಗ್ ಬಟ್ L1 + 250 ಮೀಟರ್ಸ್. ಸ್ಪೀಡ್ ಎಷ್ಟತ್ರೆ 20 ಮೀಟರ್ ಪರ್ ಸೆಕೆಂಡ್. ಇನ್ನು ಟೈಮ್ ಎಷ್ಟತ್ರೆ 26 ಸೆಕೆಂಡ್ಸ್. ಈ ಸೆಕೆಂಡ್ಸು ಕ್ಯಾನ್ಸಲ್ ಹತ್ರ. ಇಸ್ ಇಟ್ ರೈಟ್? ಈಗ ನೋಡ್ರಿ, 26 × 20 ಅಂದ್ರೆ ಎಷ್ಟು ಆತ್ರಿ? 26 520 ಮೀಟರ್ ರೀ. ಪ್ಲಸ್ 250 ಇದ್ದದ್ದು ಆ ಕಡೆ ಹೋದ್ರೆ ಮೈನಸ್ದಾಗ ಬದಲಾಕತ್ತಲ್ರಿ. ಅವಾಗ ಹೇಳ್ತೀವಿ L1 = 520 250 ಮೈನಸ್ ಮಾಡಿ 270
70 ಮೀಟರ್ಗಳು ರೈಲಿನ ಉದ್ದಕ್ಕೆ ಸಮನಾಗಿದೆ. ಚಾಯ್ಸ್ನ್ಯಾಗ ಐತನ್ರಿ. ಎಸ್, ಇಟ್ ಈಸ್ ದೇರ್, 100% ಇರಲೇಬೇಕು. ಈಗ ಪ್ಯಾಟ್ರನ್ ಅರ್ಥ ಆಗತ್ತೆ ನೋಡ್ರಿ. ಸರ ಶಾರ್ಟ್ಕಟ್ನಾಗ ಬಿಡಿಸ್ಬೇಕಲ್ರಿ. ಟೀಚರ್ಸ್ ಆಗೋರೆಲ್ಲ GPS TR ಪೇಪರ್ 3 ಐತಲ್ರಿ, ಶಾರ್ಟ್ಕಟ್ನಾಗೂ ಬಿಡಿಸಾಕ ಬಹಳಷ್ಟು ದಾರಿ ಅಂತೋದಾವು. ಈಗ ಮುಂದಿನ ಮಾಹಿತಿ ನೋಡೋಣಪ್ಪ. ಎಸ್ ಸರ್, ಇದನ್ನು ಶಾರ್ಟ್ಕಟ್ನಾಗ ಹೆಂಗೆ ಬಿಡಿಸ್ತಿರೋ ಬಿಡಿಸ್ತಾರ ತೋರಿಸ್ರಿ. ನಾವು ಮೆಂಟಲ್ ಎಬಿಲಿಟಿ ಬಿಡಿಸೋರ್ನು ಈ ವಿಡಿಯೋ ನೋಡಾಕತ್ತೀವಿ ಅನ್ನೋ ಸ್ನೇಹಿತರೆಲ್ಲ. ಒಂದು ತಾಸಿಗೆ 8 ನಿಮಿಷಪ್ಪ? ಒಂದು ತಾಸಿಗೆ 8 ನಿಮಿಷ? 60 ನಿಮಿಷ. ಒಂದು ನಿಮಿಷಕ್ಕೆ 8 ಸೆಕೆಂಡ? ಯಾಕೆ ಸರ್ ಇದನ್ನು ಸೆಕೆಂಡ್ನಾಗ ಬರೆದ್ರಂದ್ರೆ ಅವ್ರು ಸೆಕೆಂಡ್ನಾಗ ಕೊಟ್ಟಾರಲ್ಪ, ಅದಕ್ಕೆ. ಸರಿ, ಇನ್ನೊಂದು ಮಾಹಿತಿ ಎದ್ರಾಗ ಕೊಟ್ಟಾರ ಅವರು? ಮೀಟ್ರ್ನಾಗ ಕೊಟ್ಟಾರ. ಹಂಗಂದ್ರೆ ಕಿಲೋಮೀಟ್ರನ್ನು ಮೀಟ್ರ್ನಾಗ ಬರೆದ್ಬಿಡ್ನಲ್ಲ. 1 ಕಿಲೋಮೀಟ್ರ್ ಅಂದ್ರೆ 1000 ಮೀಟ್ರ್, ಹೌದಿಲ್ರಿ? ಮಾಹಿತಿ ಸರಿ ಐತನ್ರಿ? ಈಗ ಯುನೇಟರಿ ಮೆಥಡ್ ಅಂತ ಬರ್ತೈತಿ. ಟೀಚರ್ಸ್ ಎಕ್ಸಾಮ್ಸಿಗೆ ಕೇಳ್ಯಾರ ಇದನ್ನು. ಏನು ಯುನೇಟರಿ ಮೆಥಡ್ ಅಂದ್ರೆ ಏಕಾಂಶ ಪದ್ಧತಿ ಅಂದ್ರೇನು? ಒಂದರ ಬೆಲೆ ಬದಲಾದಂಗೆ ಇನ್ನೊಂದರ ಬೆಲೆ ಬದಲಾಕೈತಿ. ಇದರ ಅರ್ಥ ನೋಡ್ರ. ಹಾಗಾದ್ರೆ ಈ ಎರಡೂ ಓರೆ ಗುಣಾಕಾರಗಳು ಸಮ ಇರ್ತಾವ. ಇದು ಟೋಟಲ್ ಡಿಸ್ಟೆನ್ಸ್ ಡಿ ಅನ್ನೋದ್ರಿ, ಇದಕ್ಕೆ ಟೋಟಲ್ ಇರೋದು. ಹಾಗಾದ್ರೆ ಡಿಯ ಬೆಲೆಯನ್ನು 26 ಇಂಟು 72 ಇಂಟು 1000 ಡಿವೈಡೆಡ್ ಬೈ 1 ಇಂಟು 60 ಇಂಟು 60, 0 0 ಕ್ಯಾನ್ಸಲ್ ಈಚ್. 6 6 36, 1 36 2 26 2 52 ಗುಂಡ್ಲೆ 10 520 ಮೀಟ್ರ್ ಒಳಗೆ ಈಗಾಗಲೇ ರೈಲಿನ ಉದ್ದ 250 ಮೈನಸ್ ಮಾಡಿದ್ರೆ ಉಳಿಯುವಂಥ 270 ಮೀಟ್ರ್ ರೀ. ಏನ್ರದು? ರೈಲು ನಿಲ್ದಾಣದ ಗೂಡ್ಸ್ ರೈಲಿನ ಉದ್ದಕ್ಕೆ ಸಮನಾಗಿರ್ತದ. ಉಳಿದ 250 ಮೀಟರ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ನ ಉದ್ದಕ್ಕೆ ಸಮನಾಗಿರ್ತದೆ. ನಿಮಗೆ ಯಾವ ಮೆಥಡ್ ಬೇಕು ನೀವು ಹಂಗೆ ಪ್ರಾಕ್ಟೀಸ್ ಮಾಡ್ಕೋರಿ ಅಂತ ಹೇಳ್ತಾ ಲೆಟ್ಸ್ ಪ್ರೊಸೀಡ್. ನಾವು ಮುಂದಿನ ಮಾಹಿತಿ ಇಲ್ಲೇ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಮೇಲೆ ಎಷ್ಟು ಚಂದ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಅ ಮೈಲ್ ಆ್ಯಂಡ್ ಅ ಕಿಲೋಮೀಟರ್. ಈಗರ ನೋಡಿವಿ 1 ಕಿಲೋಮೀಟ್ರ್ ಅಂದ್ರೆ 1000 ಮೀಟ್ರ್ ರೀ. ಅಥವಾ 1 ಕಿಲೋಮೀಟ್ರ್ ಅಂತಂದ್ರೆ 1 ಕಿಲೋಮೀಟ್ರಪ್ಪ. ಅದೇ ಒಂದು ವೇಳೆ 1 ಮೈಲ್ ಅಂದ್ರೆ ಎಟ್ರಿ? 1 ಮೈಲ್ ಅಂದ್ರೆ ಇನ್ ಜನರಲ್ ಆಗಿ 1.6 ಕಿಲೋಮೀಟರ್ ಅಂತೀವಿ ನಾವು. 1.6 ಕಿಲೋಮೀಟರ್. ಹಾಗಾದ್ರೆ 5 ಮೈಲ್ ಅಂದ್ರೆ 5 miles is nothing but 5 into 1.6, that is 8 ಕಿಲೋಮೀಟರ್. ಇದನ್ನು 7 ಕಿಲೋಮೀಟರ್ ಜೊತೆ ಕಂಪೇರ್ ಮಾಡಿದ್ರೆ ವ್ಯತ್ಯಾಸ ಎಷ್ಟಾತ್ರಿ? ಕೊಟ್ಟಾರನ್ರಿ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಮೇಲೆ ಕೇಳಿರುವಂಥ ಪ್ರಶ್ನೆ 2014 TET ಮೊದಲ ಪತ್ರಿಕೆಯಲ್ಲೇ ಕರ್ನಾಟಕದಿಂದ ನಡೆದ TETಯಲ್ಲಿ ಕೇಳಿರುವಂಥ ಪ್ರಶ್ನೆ. 1 ಮೈಲ್ ಇಸ್ ಈಕ್ವಲ್ ಟು 1.6 ಕಿಲೋಮೀಟರ್. ಇದು ಕಾಮನ್ ಸೆನ್ಸ್ ಮೊದಲ ಗೊತ್ತಿರಬೇಕತ್ತೀವಿ. ಸರ್ ನಿಖರವಾಗಿ ಹೇಳ್ರಿ ಅಂದ್ರೆ ಇಲ್ಲಿ ಬೆಲೆ ಬರ್ದೀವಿ ನೋಡ್ರಿ. ಮೈಲನ್ನು ಕಿಲೋಮೀಟರ್ದಾಗ ಹೇಳಿದ್ರೆ, ಕಿಲೋಮೀಟರನ್ನು ಮೈಲ್ನಾಗ ಹೇಳಿದ್ರೆ. ಸರ್ ಲೆಕ್ಕ ಬಿಡಿಸಿದ್ರಲ್ರಿ, ಮತ್ತೆ ಕೇಳತ್ತೀರಿ. ಮುಂದಿನ ಸಲ ಹೆಂಗೆ ಲೆಕ್ಕ ಕೇಳ್ತಾರೆ ಗೊತ್ತಿಲ್ಲಲ್ಪ, ಅದಕ್ಕೆ ಹೇಳಕತ್ತೀವಿ. ವಿ ಶುಡ್ ನೋ ದೀಸ್ ಫಂಡಮೆಂಟಲ್ಸ್. ಲೈಕ್ ವೈಸ್ 1 mile is equal to not only 1.60934 kilometer, or else 1 kilometer is equal to 0.621371 mile. Either of these two, make use of the standard statistics ಅಂತ ಹೇಳ್ತಾ. Then you have ಒಬ್ಬನ ಬಳಿ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಬಗೆಯ ನೋಟುಗಳನ್ನು ಒಳಗೊಂಡಂಥ 480 ರೂಪಾಯಿ ಐತಿ. ಅವನ ಬಳಿ ಇರೋ ಪ್ರತಿ ಬಗೆಯ ನೋಟುಗಳ ಸಂಖ್ಯೆ ಸಮನಾಗಿದ್ದರೆ, ಇಲ್ಲಿ ವ್ಯತ್ಯಾಸ ಇರ್ತತ್ರ. ಸಮ ಸಂಖ್ಯೆಯಾದರೆ ಅಂದ್ರೆ ಅರ್ಥ ಬೇರೆ ರೀ. ಸಮನಾಗಿದ್ದರೆ ಅಂದ್ರೆ ಈಕ್ವಲ್ ಅನ್ನಂಗ್ರಿ. ಸಮ ಸಂಖ್ಯೆಯಾದರೆ ಅಂದ್ರೆ ಈವನ್ ನಂಬರ್ ಅನ್ನಂಗ್ರಿ. ಈವನ್ ಅನ್ನ ಬೇರೆ, ಈಕ್ವಲ್ ಅನ್ನ ಬೇರೆ, ವ್ಯತ್ಯಾಸ ಐತಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಂತ ಹೇಳ್ತಾ. 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ನೋಟುಗಳು ನಂಬರ್ ಆಫ್ ನೋಟ್ಸ್ ಅಟ್ಟು ಈಕ್ವಲ್ ಅದಾವ. ಅಂದ್ರೆ 1 ರೂಪಾಯಿದ್ದು ಏ ನೋಟ್ ಅದಾವ ಅಂದ್ರೆ 5 ರೂಪಾಯಿದ್ದೂ ಏ ನೋಟುಗಳು, 10 ರೂಪಾಯಿದ್ದೂ ಏ ನೋಟುಗಳು. 1 ಗುಂಡ್ಲೆ ಎ 1 ಎ, 5 ಗುಂಡ್ಲೆ ಎ 5 ಎ, 10 ಗುಂಡ್ಲೆ ಎ 10 ಎ. ಇದನ್ನು ಅಷ್ಟು ಕೂಡಿಸಿರೋ 480 ರೂಪಾಯಿ ಆಕತ್ತಂತ್ರಿ. ಹಾಗಾದ್ರೆ 10 5 15 1 16. ಯಾಕೆ ಸರ್ ಕೂಡಿಸಿದ್ರಿ? ಸಜಾತಿಯ ಪದಗಳು, ಬೀಜಾಕ್ಷರಗಳು ಸೇಮ್ ಅದಾವ.
ಬೀಜಾಕ್ಷರಗಳ ಸೇಮ್ ಇದ್ವು ಅಂತಂದ್ರೆ ದೇ ಆರ್ ಲೈಕ್ ಟರ್ಮ್ಸ್ ಅಂತೀವಿ, ಸಜಾತಿ ಪದ ಅಂತೀವಿ. ಸಜಾತಿ ಪದಗಳ ನೇರವಾದ ಸಂಕಲನ ವ್ಯವಕಲನ ಸಾಧ್ಯಕತಿ ಅದಕ್ಕೆ ಕೂಡಿಸಿವಿ. ಹಾಗಾದ್ರೆ ಏದ ಬೆಲೆ 480/16 16 3 48 ಹೌದಿಲ್ರಿ. ಹಾಗಾದ್ರೆ ಪ್ರತಿ ಸಂಖ್ಯೆ ನೋಟುಗಳು ಎಷ್ಟೆಷ್ಟು ಅದಾವ? 30 ಅದಾವ. ಪ್ರತಿ ಸಂಖ್ಯೆ ನೋಟುಗಳು 30 ಅದಾವ ಅಂದ್ರೆ ₹1 30 ನೋಟ, ₹5 30 ನೋಟ, ₹10 30 ನೋಟ. ಹಂಗಾರೆ ಟೋಟಲ್ ನೋಟುಗಳು 90. ಪ್ರತಿ ನೋಟ 30 ಅದಾವ. ಆದ್ರೆ ಅವ್ರು ಕೇಳಿರೋ ಪ್ರಶ್ನೆ, ಅವ್ರ ಬಳಿ ಇರುವಂಥ ಒಟ್ಟು ನೋಟುಗಳು ಎಷ್ಟು? ಇವು 30, ಅವು 30, ಅವು 30, ಟೋಟಲ್ 90 ನೋಟ್ ಅದಾವ. ಇಲ್ರಿ ಬರೀ ₹1 ದಟ್ಟ ಎಷ್ಟು ನೋಟ್ ಅದಾವ? 30 ನೋಟು. ಸದ್ಯ ₹1 ನೋಟುಗಳು ಎಷ್ಟು ಅಂತ ಪ್ರಶ್ನೆ ಕೇಳಿಲ್ಲ, ಅಷ್ಟು ಕೂಡಿಸಿದ್ರೆ ಎಷ್ಟು ನೋಟ್ ಹಾಕ ಒಂದು ಪ್ರಶ್ನೆ ಕೇಳ್ಯಾರ. ದ ಆನ್ಸರ್ ಇಸ್ 90. ಇಲ್ಲಿ ಸರ ನಾವು GPSTR ಪತ್ರಿಕೆ ಬರೀಬೇಕು, ನಮಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಕೊಡ್ರಿ ನೀವು ಅನ್ನೋ ಸ್ನೇಹಿತರು ಲಕ್ಷ್ಯ ಕೊಡ್ರೆ. ಡಿನಾಮಿನೇಷನ್ಸ್ ಅಂತ ಕರಿತೀವಿ, ಅಂದ್ರೆ ಮುಖಬೆಲೆ ಅಂತ ಅರ್ಥ. ಮುಖಬೆಲೆ, ಸಂಖ್ಯೆ, ಬೆಲೆ, ಒಟ್ಟು. ಏನು ಹಿಂಗಂದ್ರೆ ಬಳಸಾಕತ್ತಿದ್ದ ಶೈಲಿ ಡಾಟಾ ಹ್ಯಾಂಡ್ಲಿಂಗ್ ಅಂತೇಳಿ ಪಾಠ ಐತೆ ನೋಡ್ರಿ. ದತ್ತಾಂಶವನ್ನು ನಿರ್ವಹಿಸಬಲ್ಲ ಶೈಲಿ ಎಂದರ್ಥ. ಇಲ್ಲಿರೋ ದತ್ತಾಂಶವನ್ನು ಸಾಂಖ್ಯಿಕ ಮಾಹಿತಿಯನ್ನು ತರ್ಕಬದ್ಧವಾಗಿ ಗಣಿತದ ಭಾಷೆಯಲ್ಲೇ ಕೊಟ್ಟ ದತ್ತಾಂಶಕ್ಕೆ ಸರಿಹೊಂದುವಂಥ ₹1 ಮುಖಬೆಲೆ, ₹5 ಮುಖಬೆಲೆ ಮತ್ತು ₹10 ಮುಖಬೆಲೆಯ ನೋಟುಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗಿಲ್ಲ. ಆ ಸಂಖ್ಯೆ ಎ ಆಗಿರಲಿ. ಈಗ ₹1 4 ನೋಟ್ ಅದಾವ ಅಂತಂದ್ರೆ ಎಷ್ಟು ರೂಪಾಯಿ ಇದ್ದಂಗೆ ಆತ್ರಿ? ₹4 ರೀ. ಅಂದ್ರೆ 1 4 4 ರೀ. ಅದೇ ಒಂದು ವೇಳೆ ₹5 8 ನೋಟ್ ಇದ್ರೆ ಎಷ್ಟು ರೊಕ್ಕ ಆತ್ರಿ? 5 8 ₹40 ಆಯ್ತು. ಅಂದ್ರೆ ಇವ್ನ ಎರಡು ಗುಣಾಕಾರ ಮಾಡಿ ಬರಿತೀವಿಲ್ರಿ. ಈಗ ₹10 20 ನೋಟ್ ಅದಾವ್ರಪ್ಪ. 10 × 20 ₹200 ಇದ್ದಂಗೆ. ಹಂಗೆ ₹1 ಎಷ್ಟು ನೋಟ್ ಅದಾವಲ್ರಿ? 1 × A, 5 × A, 10 × A. ಈಗ ಇವನು ಅಷ್ಟು ಕೂಡಿಸಿರಿ ಎಷ್ಟು ಆಕೈತಿ ನೋಡ್ರಿ. ಇನ್ ದಿಸ್ ಕೇಸ್ ಇವನ್ನೆಲ್ಲ ಕೂಡಿಸಿದ್ರೆ 10 15 ಒಂದು 16. 16 ಏದ ಬೆಲೆ 480 ಆದ್ರೆ 16 1 16 30 ಹಂಗಾರೆ ಏದ ಬೆಲೆ ಎಷ್ಟಾತ್ರಿ? 30 ರೀ. ಏದ ಬೆಲೆ 30 ಆತಂದ್ರೆ ಇವು 30, ಇವು 30, ಅವು 30 ರೀ. ಹಂಗಾರೆ ಟೋಟಲ್ ನೋಟುಗಳ ಸಂಖ್ಯೆ 30 + 30 + 30 33 ಎಷ್ಟು ರೀ? ಸ್ಟೆಪ್ ವೈಸು ಬಿಡಿಸಕ್ಕೆ ಸಾಧ್ಯಕತ್ರಿ. ಈಗಾಗಲೇ ಲಾಜಿಕಲ್ ಹೆಂಗಂತೇಳಿ ಚರ್ಚೆ ಮಾಡಿವ್ರಿ. ಇದರ ಮುಂದುವರೆದ ಭಾಗ ನೋಡೋಣ್ರ. ಈಗ ಯಾರಿಗೆ ಡೌಟ್ ಐತೆ ವಿಡಿಯೋ ರಿವೈಂಡ್ ಮಾಡಿ ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ಕ್ವಶನ್ ನೋಡ್ರಿ. ಮೂಲತಃ ಈ ಪಾಠ TET ಮೊದಲನೇ ಪತ್ರಿಕೆ ಒಳಗೆ ಇಲ್ಲ. ಇನ್ ಕೇಸ್ ಪಾಠ ಇದ್ರೂ ಈ ಮಾದರಿಯ ಪ್ರಶ್ನೆ ನಮಗೆ ಸ್ಕೂಲ್ನಾಗಿಲ್ಲ. ಯಾವ ಮಾದರಿಯ ಪ್ರಶ್ನೆ ಇದು? ಒಂದೆರಡು ಫಾರ್ಮುಲಾ ತೋರಿಸ್ತೀನಿ ನೋಡ್ರಿ ಸಂಬಂಧಪಟ್ಟಂಗೆ. ಇಲ್ಲೊಂದು ಫಾರ್ಮುಲಾ ಡಿಸ್ಪ್ಲೇ ಮಾಡಿ ನೋಡ್ರ ನಾನು. ಹಾಂ, ಒಂದು ವೇಳೆ x + 1/x ನ ಬೆಲೆ k ಎಂದಾದರೆ x² + 1/x² ನ ಬೆಲೆ k² - 2k ಎಂದಾಗುವುದು. x + 1/x ನ ಬೆಲೆ k ಎಂದಾದರೆ x³ + 1/x³ ನ ಬೆಲೆ k³ - 3k ಎಂದಾಗು. ಸರ್ ಒಂದು ವೇಳೆ ಇಲ್ಲಿ ಪ್ಲಸ್ ಬದಲಿ ಮೈನಸ್ ಕೊಟ್ರೆ ಏನು ಮಾಡೋರು? ಇಲ್ಲಿ ಮೈನಸ್ ಕೊಟ್ರೆ ಇಲ್ಲಿ ಪ್ಲಸ್ ಆಕತಿ, ಇಲ್ಲಿ ಪ್ಲಸ್ ಕೊಟ್ರೆ ಇಲ್ಲೇ ಮೈನಸ್ ಆಕತಿ. ಅಂದ್ರೆ ಒಟ್ಟು 4 ಫಾರ್ಮುಲಾ ಹೇಳ್ದಂಗೆ ಆಯ್ತು ನಿಮಗೆ. ಈ ಫಾರ್ಮುಲಾಗ ಪ್ರಶ್ನೆಗೆ ಏನ್ರೀ ಸಂಬಂಧ ಐತೆ ಲಕ್ಷ ಕೊಡ್ರ ಇಲ್ಲಿ? ಲಿಸನ್ ಟು ಮೀ. ಅಥವಾ ಸರ್ ಇದು ಹೆಂಗೆ ಆಕತ್ ಸರ್? ಬರೀ ಶಾರ್ಟ್ಕಟ್ ಹೇಳಿರಿ ನೀವು. GPSTR ಎಕ್ಸಾಮು ಬರೀಬೇಕು, TET ಕೂಡ ಅದಕ್ಕೂ ರೆಡಿ ಆಗಬೇಕು. ಇದನ್ನ ಯಾವ ಆಧಾರದ ಮೇಲೆ ಹೇಳಿರಿ ಅನ್ನೋರಿಗೆ ಒಂದ್ಸಲ ಥೇರಿನೂ ಬರೋದು ತೋರಿಸ್ತಾ ನೋಡ್ರ ಇಲ್ಲಿ. x + 1/x = k ಎಂದಾದ್ರೆ ಎರಡೂ ಬದಿಗೆ ಸ್ಕ್ವೇರ್ ಅಪ್ಲೈ ಮಾಡ್ರಿ. ಇದ್ರ ವರ್ಗ ಅದರ ವರ್ಗ. ಹಾಗಾದ್ರೆ a² + 2 times of a × b + b². ಮಾಹಿತಿ ಕರೆಕ್ಟ್ ಐತನ್ರಿ? ಈ ಎಡಬದಿಯಲ್ಲಿ a + b ಹೋಲ್² ಫಾರ್ಮುಲಾ ಅಪ್ಲೈ ಮಾಡಿವಿಲ್ಲ. ಇನ್ ದಿಸ್ ಕೇಸ್ x ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ x² 1/x², 2 × 1
ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು +2 ಇದ್ದದ್ದು ಆ ಕಡೆ ಹೋದ್ರೆ -2 ಆತಿಲ್ರಿ. ಮತ್ತು ಇದನ್ನು ಹೇಳಕತ್ತೀವಲ್ಲ ನಾವು ಫಾರ್ಮುಲಾದಾಗ. ಇಲ್ಲ ಸರ -2 ಆಕತಿ, ಆದರೆ ಇಲ್ಲಿ -2k ಅಂತ ಬರ್ದಿರಲ್ರಿ, ಯಾಕೆ ಅಲ್ಲ ಪುಟ? ಇಲ್ಲೇ ಇನ್ ದಿಸ್ ಕೇಸ್ ಚೆಕ್ ಮಾಡ್ರಿ. ರೈಟ್, ನಾವು ಸಪೋಸ್ ಒಂದು ವೇಳೆ ಈ ಸ್ಟೆಪ್ಪನ್ನು ನೋಡ್ಕೋಬೇಕಾಪ. ಇಲ್ಲಿ ಈ ಸ್ಟೆಪ್ಪನ್ನು ಅಟ್ಟ ರಿಪೀಟ್ ಮಾಡ್ತೇನೆ ನೋಡ್ರ. ಇಲ್ಲ ಸಪೋಸ್ ಒಂದು ವೇಳೆ ಅವನು ಕ್ಯಾನ್ಸಲ್ ಮಾಡೋದಿಲ್ಲಪ್ಪ, ನಾನು ಏನತ್ ಮಾಡಮ್ಮ, ಕ್ಯಾನ್ಸಲ್ ಮಾಡೋ ಬದಲಿಗೆ ಎಕ್ಸನ್ನು ವಾಪಸ್ ಬರೀತೇನೆ ನೋಡ್ರ. ಇಲ್ಲಿ ಇಲ್ಲೂ ಎಕ್ಸ್ ಐತಿ, ಇಲ್ಲೂ ಎಕ್ಸ್ ಐತಿ. ಮಾಹಿತಿ ಸರಿತೇನ್ರಿ? ರೈಟ್, ನಾವು ಇನ್ ದಿಸ್ ಕೇಸ್ ಹೌ ಟು ಸಿಂಪ್ಲಿಫೈ ದಿಸ್? ಈಗ x square plus 1/x square 2 times of x into 1/x. ಓಕೆ, ಡನ್. ಇವೆರಡು ಕ್ಯಾನ್ಸಲ್ ಆತವು. k ಸ್ಕ್ವೇರ್ ಅಂತ ಬರ್ದಿರಿ. ಇನ್ ದಿಸ್ ಕೇಸ್ ಯಾಕೆ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಯೂಸ್ ಮಾಡ್ತೀವಿ ಅನ್ನಕ ದೆರ್ ಈಸ್ ಒನ್ ಸಿಂಪಲ್ ಕ್ಲಾಸ್. ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇವೆರಡು 1 ಆದವು ಅಂದ್ರೆ ಇದ್ರ ವ್ಯಾಲ್ಯೂ 2 ಆಕತ್ರಿ. ಇದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ರೀ. ಸದ್ಯ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ತಡ್ರ, ನಾನು ಲೆಟ್ ಮಿ ಕಂಟಿನ್ಯೂ ಫರ್ದರ್. ಸದ್ಯಕ್ಕೆ ಈ ಫಾರ್ಮ್ಯಾಟ್ ತನಕ ಕ್ಲಿಯರ್ ಐತ್ರ? ಇಲ್ಲೇ ತಿದ್ದುಪಡಿ ಮಾಡಿಬಿಡ್ತಾನೆ ಅಂತ ಇದನ್ನು ತೆಗೆದ್ಬಿಟ್ಟು ಇದನ್ನು. ಬಟ್ ಇಲ್ಲಿ ಬೇಕಾಗತ್ತೆ. ಈ ರೂಲ್ ಇಟ್ಕೊಂಡು ಲೆಟ್ಸ್ ಪ್ರೊಸೀಡ್ ನಾವು ಹೌ ಟು ಸಿಂಪ್ಲಿಫೈ ದಿಸ್. ಹಾಗಾದ್ರೆ ಅವ್ರು ಕೊಟ್ಟ ಲೆಕ್ಕ ಹೆಂಗೆ ಸರ್ ಸಿಂಪ್ಲಿಫೈ ಮಾಡ್ತೀರಿ ನೀವು? ಎಕ್ಸ್ ಮತ್ತು 1/xಗಳ ಸರಾಸರಿ ಅಂದ್ರೆ ಎರಡನ್ನೂ ಕೂಡಿಸ್ತೀವ್ರೆ, ಅವು 2 ಅದಾವ ಅಂದ್ರೆ 2ರಲ್ಲೇ ಭಾಗಿಸ್ತೀವ್ರಿ. ಮಾಹಿತಿ ಸರಿತನ್ರಿ? ಆವಾಗ x + 1/xನ ಬೆಲೆ m × 2m ಆಕೈತೆ. ಈ ದತ್ತಾಂಶ ಗೊತ್ತಾಯ್ತು ನಮಗೆ. ನಾವು ಈಗಾಗಲೇ ಏನು ಫಾರ್ಮುಲಾ ಕಲಿತೀವಿ, x + 1/x ಅನ್ನೋದು k ಆತಂದ್ರೆ x³ + 1/x³ ಬೆಲೆ k³ - 3k ಆಕತಿ ಅಂಥೇಳಿ ಒಂದು ಫಾರ್ಮುಲಾ ನೋಡಿ ಸರಿನಾ. ಈಗ ಹೆಂಗೆ a+b² ಫಾರ್ಮುಲಾ ಯೂಸ್ ಮಾಡಿ ನೀವು ಹೋಲ್³ ಫಾರ್ಮುಲಾ ಯೂಸ್ ಮಾಡ್ರೆ ಹಿಂಗೆ ಸೊಲ್ಯೂಷನ್ ಬರ್ತೈತೆ. ಚೆಕ್ ಮಾಡಿರಿ. ವಾಟ್ ನೆಕ್ಸ್ಟ್? ಹಾಗಾದ್ರೆ x + 1/xನ ಬೆಲೆ 2m ಆತಂದ್ರೆ x³ + 1/x³ ಬೆಲೆ k³. ಇಲ್ಲಿ k ಇದ್ರೆ k³, ಇಲ್ಲಿ 2m ಇತ್ತಂದ್ರೆ 2m ಹೋಲ್³, 3k ಇತ್ತಂದ್ರೆ 3 ಟೈಮ್ಸ್ ಆಫ್ k. ಎಷ್ಟು ಬರ್ತದೆ ಉತ್ತರ? 2ರ ಘನ 3 2 ಇದು x³ ಮತ್ತು 1/x³ ಮೊತ್ತಕ್ಕೆ ಸಮಾತು. ಆದ್ರೆ ಪ್ರಶ್ನೆಯಲ್ಲಿ ಏನು ಹೇಳತ್ತಾರ ಅವರು? ಇದರ ಸರಾಸರಿ ಎಷ್ಟು ಅಂತ ಕೇಳ್ಯಾರ. ಸರಾಸರಿ ಕಂಡುಹಿಡಿಯಾಕೆ ಬೆಲೆಗಳು ಎಷ್ಟದಾವು? ಬೆಲೆಗಳು 2 ಅದಾವು. ಹಾಗಾದ್ರೆ ಇಲ್ಲೇನು ಮಾಡೋಣ, ಎಡಗಡೆನೂ 2ರಲ್ಲೇ ಭಾಗಿಸೋನು, ಬಲಗಡೆನೂ 2ರಲ್ಲೇ ಭಾಗಿಸ್ಬೋದು ಅಂದ್ರೆ ಉತ್ತರ ಸರಿ ಆಕತಿ. ಹಾಗಾದ್ರೆ 8ನ್ನ 2ರಲ್ಲೇ ಭಾಗಿಸಿದ್ರೆ 4m³, 6ನ್ನ 2ರಲ್ಲೇ ಭಾಗಿಸಿದ್ರೆ 3m. ಇವು ಎರಡೂದ್ರದಾಗ ಯಾರನ್ನು ಹೊರ ತೆಗಿಯೋನಂದ್ರೆ ಎಮ್ಮನ್ನು ಹೊರ ತಕ್ಕೊಳ್ಳೋನು. 4m³ ಒಳಗೆ 1m ಹೋತಂದ್ರೆ 4m². 3mದಾಗ m ಹೊರ ಬಂತಂದ್ರೆ ಉಳಿದದ್ದು 3. m ಟೈಮ್ಸ್ ಆಫ್ 4m² - 3. m ಟೈಮ್ಸ್ ಆಫ್ 4m² - 3 ಕೊಟ್ಟಾರಲ್ಲ ನೋಡ್ರಿ. ಚೆಕ್ ಇಟ್ ಔಟ್. ಇಲ್ಲ ಸರ ಇದು ಓಕೆ ಆಗೈತೆ ಸರ್, ನಮಗೆ ಈ ಕೆ ಅಳಗಿಸಿದ್ದು ಸರಿಯಾಗೈತೆ ರೀ, ನಮಗಿಲ್ಲಿ ಡೌಟ್ ಐತಿ ಅನ್ನೋರಿಗೆ ಇನ್ನೊಂದು ಸಾರಿ ಪ್ರೂಫ್ ಕೊಡ್ತಾನೆ, ಬೇಕಾದ್ರೆ ಚೆಕ್ ಮಾಡ್ರಿ. ನೀವು x + 1/xನ ಬೆಲೆ ಒಂದನೇದ್ದು ಈ ಫಾರ್ಮುಲಾ ಗೊತ್ತಿರ್ಬೇಕಾತ. a³ + b³ + 3ab + a × a + b. ಇಷ್ಟು ಮಾಹಿತಿ ಸರಿ ಐತನ್ರಿ? ಇದು ಸ್ಟ್ಯಾಂಡರ್ಡ್ ಅಲ್ಜಿಬ್ರಾಯಿಕ್ ಐಡೆಂಟಿಟಿ, ಇದು ಮೊದಲೇ ಗೊತ್ತಿರ್ಬೇಕು. ಸರಿ, ಹಾಗಾದ್ರೆ ಇನ್ ದಿಸ್ ಕೇಸ್ x + 1/x = k ಅಂತ ಕೊಟ್ಟಾರ ಅವರು. ಹಾಗಾದ್ರೆ ಎರಡೂ ಬದಿಗೆ ಇಲ್ಲಿ ಕ್ಯೂಬ್ ಆದ್ರೆ ಅಲ್ಲಿಯೂ ಕ್ಯೂಬ್ ಆಕತ್ತಲ್ಲ. ಮಾಹಿತಿ ಸರಿ ಐತ್ರ? ಎಷ್ಟಾಯ್ತು? a³ b³ 3 ಟೈಮ್ಸ್ ಆಫ್ a × b × a + b = k³. x ಕ್ಯಾನ್ಸಲ್ ರ.
ಎಕ್ಸ್ ಪ್ಲಸ್ 1/x ಅಂದ್ರೆ ಮೊದಲೇಕ ಕೆ ಅಂತ ಬರ್ದಿದ್ವಲ್ರಿ, ನೆನಪೈತಲ್ರಿ? ಇಸ್ ಇಟ್ ರೈಟ್? ಈ ಸಲ ಬತ್ ನೋಡ್ರಿ ಉತ್ತರ. ಹಾಗಾದ್ರೆ x³ ಪ್ಲಸ್ 1/x³ ಇಸ್ ಈಕ್ವಲ್ ಟು k³ ಮೈನಸ್ 3k. ಅಲ್ಲಪ್ಪಿ ಇದು ಎಲ್ಲಿ ಸ್ಕೂಲ್ ಸಿಲೆಬಸ್ನಾಗ ಐತೆ ಹೇಳ್ರಿ ನೋಡಿ ನನಗೆ. ನೀವೇನಾರ ಪಾಠ ಹೇಳಕ್ಕೆ ಒಂದು ಕೂಡಲೇ ಏನು ಮಾಡತ್ತೀರಿ? ಸರ್ ಸಿಲೆಬಸ್ನಾಗಿಲ್ಲ, 1ರಿಂದ 10ನೇ ಪುಸ್ತಕದಾಗಿಲ್ಲ, ಸೋಲ್ ಸರ್ PU1, 2 ಬುಕ್ನಾಗೂ ಇಲ್ಲ. ಅಪ್ಪಿ ನಾವು ಕಾಂಪಿಟೇಟಿವ್ ಪಾಠ ಮಾಡೀವಿ, 10 ಕ್ವಶನ್ ಪೇಪರ್ಸ್ ನೋಡಿವಿ, ಹೋಲ್ ನಿಮ್ಮ TET ಕ್ವಶನ್ ಪೇಪರ್ನ ನೋಡತ್ತೀವಿ, ಅಲ್ಲಿ ಕೇಳ್ಯಾರ ಅಂದ್ರೆ ಇನ್ನು ಮುಂದೆ ಕೇಳ್ತಾರೆ. 1ರಿಂದ 5ನೇವ್ರಿಗೆ ಹಿಂಗೆ ಕೇಳ್ಯಾರ, ಇನ್ನು 6, 7, 8ಕ್ಕೆ ನಿಮ್ಮ ಲೆಕ್ಕದಾಗ ಸ್ವಲ್ಪ ಲೆವೆಲ್ ಅಪ್ ಮಾಡಬೇಕು ಬೇಡ ಡಿಸೈಡ್ ಮಾಡಿ ನೋಡು. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಇಲ್ರಿ ನಾವು ಅದ ಓದ್ತೀವಿ, ಯಾರು ಬೇಡ ಅಂದಾರಪ್ಪೇ? ನಿಮ್ಮ ಎಕ್ಸಾಮ, ನಿಮ್ಮ ರೈಟ, ನಿಮಗೆ ಹೆಂಗೆ ಬೇಕು ಹಂಗೆ ಓದ್ಕೋರಿ. ಲಕ್ಷ ಕೊಡ್ರಿಲ್ಲ. 6 ಸಂಖ್ಯೆಗಳ ಸರಾಸರಿ, ಅದರಾಗ 5 ನಂಬರ್ ಕೊಟ್ಟಾರ. ಆ 6 ಸಂಖ್ಯೆಗಳ ಸರಾಸರಿನೊಳಗೆ 1ನೇ ಸಂಖ್ಯೆ ಎ ಆಗಿರಲಿ, ಇನ್ನು ಉಳಿದದ್ದು 8, 15, 0, 6, 11, 1, 2, 3, 4, 5, 6ರಲ್ಲೇ ಭಾಗಿಸಿದ್ರೆ ಸರಾಸರಿ ಎಷ್ಟೈತಪ್ಪೆ? ಹೆಂಗೆ ಬರೆದ್ರಿ ನೀವು ಇದನ್ನು? ಯಾವ ಆಧಾರದ ಮೇಲೆ ಬರೆದ್ರಿ? 8 ಇಲ್ಲಿ ಬರೋಕೆ ಬರೋದ್ರೆ ನಡೀತೈತೆ ಒಪ್ಪಿ. ಫಾರ್ಮುಲಾ ಏನೈತೆ ಹೇಳ್ಬಿಟ್ಟ? ಎಕ್ಸ್ ಬಾರ್ ಅಂದ್ರೆ ಸಿಗ್ಮಾ x/n ಐತೆ. ಆದರೆ ಅದ್ರ ಬಗ್ಗೆ ಪ್ರಶ್ನಿಸುವ ಶೈಲಿ ಎಟ್ಟ ಬದಲಾಗೈತಿ. ಹಂಗಂದ್ರೆ ಈ 6ಅನ್ನು ಎಡಕ್ಕೆ ಕಳಿಸಿದ್ರೆ 6 8 ಇವನಟ್ಟು ಕೂಡಿಸ್ರಿ 11, 17, 17, 22, 32, 40. 48ರಾಗ 40 ಹೋತಂದ್ರೆ 8 ಉಳಿತೈತೇನ್ರಿ? ಹೌದಿಲ್ಲ ನೋಡ್ರಿ. ಅದು ಹೆಂಗೆ ಸರ್ ಹೊಕ್ಕತಿ? ಇನ್ನೊಂದು ಬಿಡಿಸ್ರಿ. ಇಲ್ಲಿ ನೋಡ್ರಿ, ಬಲಗಡೆ ಇದ್ದು 40 ಎಡಕ್ಕೆ ಬಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗೋದಿಲ್ಲ ನೋಪೆ. ಇಸ್ ಇಟ್ ರೈಟ್? ಇದು ಸಾಂಪ್ರದಾಯಿಕವಾಗಿ ಬಿಡಿಸೋ ಶೈಲಿ. GPSTR ಸಲುವಾಗಿ ಹೇಳತ್ತೀನಿ ಅದನ್ನು. ಸರ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ದವರಿಗೆ ನೀವು ಹೆಂಗೆ ಬಿಡಿಸ್ತೀರಿ ಸರ್ ಮೆಂಟಲ್ ಎಬಿಲಿಟಿ ಈ ಪ್ರಶ್ನೆನ ಅಂತ ಕೇಳಿದ್ರಿ ಅಂದ್ರೆ, ಮೆಂಟಲ್ ಎಬಿಲಿಟಿ ಭಾಷೆ ಒಳಗೆ ಹಿಂಗೆ ಹೇಳ್ತೀವಿ ನಾವು. ಸರಾಸರಿ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಎಲ್ಲರಿಗೂ ಸಂಬಂಧಪಟ್ಟಂಥ ಸಂಖ್ಯೆ 6 ಸಂಖ್ಯೆಗಳ ಸರಾಸರಿ ಎಷ್ಟೈತಿ? 8 ಐತಪ್ಪ. ಅದ್ರೊಳಗೆ ಮೊದಲನೇದ್ದು 5 ಸಂಖ್ಯೆ ಕೊಟ್ಟಾರ ಅವರು. 8 ಕೊಟ್ಟಾರ, 15 ಕೊಟ್ಟಾರ, 0 ಕೊಟ್ಟಾರ, ಬಿಟ್ರೆ 6 ಕೊಟ್ಟಾರ, ಬಿಟ್ರೆ 11 ಕೊಟ್ಟಾರ. ಇನ್ನೊಂದು ಸಂಖ್ಯೆ ಕೊಟ್ಟಿಲ್ಲ. ನಾವು ಅದರ ಬೆಲೆ 8 ಅಂತ ಕಲ್ಪನೆ ಮಾಡ್ಕೊಂಡಿವಿ. ಎಟ್ಟು ನಮಗೆ ಗೊತ್ತಿಲ್ಲ, ಅಂದಾಜು ಅನ್ಕೊಂಡಿವಿ ನಾವು, ಸರಾಸರಿ. ಹಾಗಾರೆ 8 ಇದ್ದದ್ದು 8 ಆಗ್ಬೇಕಂದ್ರೆ ಬದಲಾವಣೆ ಇಲ್ಲ, ಬಿಟ್ಟು ಬಿಡ್ರಿ ಅದನ್ನು. 15 ಇದ್ದದ್ದು 8 ಆಗ್ಬೇಕಂದ್ರೆ 7 ಕಳ್ಯಾವ್ರೆ 8 ಕೂಡ್ಸಾವ್ರು, 2 ಕೂಡ್ಸಾವ್ರ 3 ಕಳ್ಯಾವ್ರು. ಮಾಹಿತಿ ಸರಿ ಐತನ್ರಿ? ದನ್ ಹೆಂಗೆ 11ರ 3 ಕಳೆದ್ರೆ 8 ಆಕತಿ. ಇಲ್ಲಿ ನೋಡ್ರಿ, ಈ 8ಕ್ಕೆ 2 ಕೂಡ್ಸಿರ 10 ಆಕತ್ತ, ಇದು +10. -7ಕ್ಕೆ -3 ಕೂಡ್ಸಿರ +10, -10 ಕ್ಯಾನ್ಸಲ್ ಆಗಿ 8 ಉಳಿತು. ಹಂಗಾರಿ 8ಕ್ಕೆ ಏನು ಕೂಡಿಸಬೇಡ್ರಿ, ಕಳಿಬೇಡ್ರಿ, 8 ಎಷ್ಟೈತೆ ಅಷ್ಟು ಬರೆದು ಬಿಡ್ರಿ ಅಂತ ಅರ್ಥ. ಕಾಂಪಿಟೇಟಿವ್ ಶೈಲಿ ಒಳಗೆ ಹೆಂಗೆ ಬಿಡಿಸ್ತೀವಿ? ಸ್ಪರ್ಧಾತ್ಮಕ ಪರೀಕ್ಷಾ ಶೈಲಿ ಒಳಗೆ ಈ ಪ್ರಶ್ನೆನ ಹಿಂಗೆ ಬಿಡಿಸ್ಕೋತೀವಿ. ಇಲ್ಲೇನೋ ಸಂಖ್ಯೆಗಳು ಚಿಕ್ಕದಾವ, ಪಟ ಪಟ ಉತ್ತರ ಕೊಡೋಕೆ ಬರ್ತದೆ. ವಾಟ್ ನೆಕ್ಸ್ಟ್? 2 ಸಂಖ್ಯೆಗಳ ವ್ಯತ್ಯಾಸ. 2 ಸಂಖ್ಯೆ ಅದಾವು. ಅದರೊಳಗೆ ಒಂದು ದೊಡ್ಡ ಸಂಖ್ಯೆ, ಒಂದು ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ವ್ಯತ್ಯಾಸ ಎಷ್ಟೈತೆ? ಆದ್ರೆ ದೊಡ್ಡ ಸಂಖ್ಯೆನ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದ್ರೆ, ಅಂದ್ರೆ ಎ ಅನ್ನೋ ಸಂಖ್ಯೆನ ಬಿಲೇ ಭಾಗಿಸಿದ್ರೆ ನಮಗೆ 6ಅನ್ನು ಭಾಜಕವಾಗಿ 15ಅನ್ನು ಶೇಷವಾಗಿ ಇಲ್ಲಿ ಎಷ್ಟೋ ಬರ್ತತಿ, 15 ಉಳಿತತಿ. ಇನ್ನು ಭಾಜಕ ಎಟ್ಟತಿ? ಇದು ಭಾಗಲಬ್ಧ ಅಂತ ಆಗಬೇಕಾಗಿತ್ತು. ಸರಿ, ಇಷ್ಟು ಉತ್ತರ ಬರ್ತತಿ ಅಂತ ಹೇಳಕತ್ತಾರ. ಹಾಗಾದ್ರೆ ಭಾಗಾಕಾರದ ಶೈಲಿಯಲ್ಲೇ ಇದರ ಅರ್ಥ ಏನು ಅಂತ ನೋಡ್ರೆ, ಇಲ್ಲೊಂದು ಸಿಂಪಲ್ ಆಗಿ ಬರಿತೀನಿ ನೋಡ್ರೆ. ಈಗ 20ನ್ನು 6ರಲ್ಲೇ ಭಾಗಿಸ್ತೀನಪ್ಪ, 6 3 ಇದು ಶೇಷರೇ ಒಪ್ತೀರ? ಹಂಗಾರೆ 20ನ್ನು ಏನಂತ ಬರಿತೀವಿ ನಾವು? 3 × 6 +2 ಅಂದ್ರೆ 20 ಬರ್ತತ್ರ. ಹಾಗಾದ್ರೆ ಈ ದೊಡ್ಡ ಸಂಖ್ಯೆಯ ಬೆಲೆ 3 × 6 ಬರ್ದಂಗೆ 6 × b, ಅದಕ್ಕೆ 15ನ್ನು ಕೂಡಿಸಿದ್ರೆ ಏದು ಬೆಲೆ ಬರ್ತತ್ರಿ? ಕರೆಕ್ಟ್ ಐತ್ರಿ? ಈಗ ಈ ಬೆಲೆಯನ್ನು ಇದರಾಗ ಭರ್ತಿ ಮಾಡ್ತೀನಿ ನಾನು. ಎ ಇದ್ದಲ್ಲಿಟ್ಟು ಬರೆದು ಬಿಡ್ತೀನಿ ನಾನು. ಏನತ್ತ? 6b + 15 - b ಅಂದ್ರೆ, ಹಾಗಾದ್ರೆ 6b ಒಳಗೆ b ಹೋದ್ರೆ 5b ರೇ, 1365ರಾಗ 15 ಕಳೆದ್ರೆ 1350. ಹಾಗಾದ್ರೆ b ಯ ಬೆಲೆ ಎಷ್ಟು ಬರ್ತದಪ್ಪ?
5 2 10 ರೀ, 5 7 35 ಪೂಜೆ. ಬಿ ಯ ಬೆಲೆ ಎಷ್ಟು ಬತ್ತು ರೀ? ಬಿ ಯ ಬೆಲೆ ಅವ್ರು ಕೇಳಿದ ಉತ್ತರ ಬತ್ತಲ್ಲ, ಭಾಗಾಕಾರ ಪ್ರಕ್ರಿಯೆ ಮೇಲೆ ಕೇಳಿರೋ ಕ್ವಶನ್ ಇದು. ನಮಗೆಲ್ಲರ ಭಾಗಾಕಾರ ಸಿಲೆಬಸ್ನಾಗ ಕೊಟ್ಟಾರಣ 1 ರಿಂದ 5ನೇ ತಕ್ಕ ಇಲ್ಲ, ಅದ್ರ ಬದಲಿ ನಂಬರ್ ಸಿಸ್ಟಮ್ ಅಂದು ಸುಮ್ಮನೆ ನೀವೇನು ಮಾಡಕತ್ತೀರಿ? ಆ ಪಾಠ ನಮಗಿಲ್ಲ. ಇನ್ ಕೇಸ್ ಇದ್ರೆ ಸರ್ ನನಗೆ ಭಾಗಸಾಕ್ ಬರ್ತತ್ರಿ, ಭಾಗಸಾಕ್ ಬರುದಿಲ್ಲ ಪಿ. ಭಾಗಾಕಾರದ ಕುರಿತಾಗಿ ಲೆಕ್ಕ ಹೆಂಗೆ ಕೇಳ್ತಾರ ಹಂಗೆ ಬಿಡ್ಸಾಕ್ ಬರ್ತತ್ತಲ್ಲೋ ಹೇಳ್ರಿ, ಭಾಗಾಕಾರ ಬರ್ತತ್ತಲ್ಲೋ ಹೇಳ್ಬೇಡ್ರಿ. ಡೇ 1 ಹೇಳಕತ್ತೀವಿ. ಇನ್ನೂ ನಮ್ಮ ಹುಡುಗರಿಗೆ ಪ್ರತಿದಿನ ಪ್ರತಿ ಕ್ಷಣ ಟೈಮ್ ಹೊಂಟತಿ. ಮತ್ತು ತಲೆಯಾಗ ಏನೈತಂದ್ರೆ ಈ ಸಿಲೆಬಸ್ ಪ್ರಿಪೇರ್ ಮಾಡೋನು ಬೇಡ, ಸಿಲೆಬಸ್ ಕಾಪಿಯಾಗ ಹಂಗೆ ಕೊಟ್ರ, ಸಿಲೆಬಸ್ ಕಾಪಿಯಾಗ ಹೆಂಗೆ ಕೊಟ್ರ, ನಮ್ಮ ಸೀನಿಯರ್ ಹಂಗೆ ಹೇಳ್ಯಾರ, ನಿಮ್ಮ ಸೀನಿಯರ್ ಹೆಂಗೆ ಹೇಳ್ಯಾರ. ಒಂದು ಮಾತು ಹೇಳ್ತಾನೆ, ನೀವು ಭಾಳ ಕೆಟ್ಟದಾಗ ಹೇಳ್ತಾನೆ, ಯಾವ ಸೀನಿಯರ್ ನಂಬ್ತೀನೋ ಬಿಡ್ತಿರೋ ಗೊತ್ತಿಲ್ಲ. ಒಂದಂತೂ ಹೇಳತ್ತೀನಿ, ನಮ್ಮ ಕೋಚಿಂಗ್ ಸೆಂಟರ್ನವ್ರ ಮಾತು ನಮ್ಮನ್ನು ನಂಬೇಡ್ರಪ್ಪ, ಹೋಲಿ ನನ್ನ ಮಾತು ಕೇಳ್ಬೇಡ್ರಿ. ನೀವು ಕೇಳಬೇಕಾಗಿದ್ದು ಯಾರ ಮಾತ? ಇಲಾಖೆ ಏನು ಇನ್ಫಾರ್ಮೇಷನ್ ಬುಲೆಟಿನ್ ಕೊಡುತ್ತದ ಅಂದ್ರೆ ಸಿಲೆಬಸ್ ಕಾಪಿ. ಅದು ಬಿಟ್ರೆ ಅದ ಇಲಾಖೆ ಕೊಟ್ಟಂಥ ಕ್ವಶನ್ ಪೇಪರ್ ಯಾವುದಕ್ಕೆ? ಟೀಚರ್ CET ಬೇಡ ಮಾರಾಯ, TET ರೆಡಿ ಆಗತ್ತಾರ, TET ಕ್ವಶನ್ ಪೇಪರ್. ಇವು ಎರಡರ ನೋಡೋರು ಇಲ್ಲೋ, ಅವ್ರನ್ನಾರು ನಂಬ್ತಿರ್ಲೋ ಹೋಲತ್ತ. ಎಸ್, ನೀವು ದೇವ್ರನ್ನ ನಂಬ್ತಿರ್ಲೋ ಗೊತ್ತಿಲ್ಲ, ನನಗೆ ಅಪ್ಪ ಅಮ್ಮನ ನಂಬ್ತಿರ್ಲೋ ಗೊತ್ತಿಲ್ಲ ಅಲ್ವಾ. ನೀವು ಪಾಠ ಮಾಡತ್ತೀವಿ ನಾವು ಟೀಚರ್ಸ್, ನಮ್ಮ ಮಾತು ನಂಬಕ್ಕೆ ರೆಡಿ ನೀವು ಹೋಲಿ, ಅಟ್ಲೀಸ್ಟ್ ಅದನ್ನಾರು ನಂಬ್ರು. ಇದು ನೋಡ್ರಿ, ಈ ಪಾಠ ಇದು ಯಾವುದಿದು ಸರ್? ಇದು ಮೆಂಟಲ್ ಎಬಿಲಿಟಿ ಪಾಠ ರೀ, ಇನ್ಸರ್ಟಿಂಗ್ ಮಿಸ್ಸಿಂಗ್ ನಂಬರ್ ಇದು. ಆದ್ರೆ ಕ್ವಶನ್ ಕೇಳ್ಯಾರ ಅವ್ರು. ಏನು ಕ್ವಶನ್ ಕೇಳ್ಯಾರ ನೋಡ್ರಿ, ಹೆಂಗೈತಿ? 3ಕ್ಕೆ 0 ಕೂಡಿಸಿರ 3, 3ರಾಗ 1 ಕಳೆದ್ರ 2 ರೀ. ಹಾಗಾದ್ರೆ 2ರ ಘನ ಇದು, 2ರ ಕ್ಯೂಬ್ ಅಂದ್ರೆ 8 ಬತ್ತಿಲ್ಲ ನೋಡ್ರಿ. 5 + 2 7, 7ರಾಗ 3 ಕಳೆದ್ರ 4, 4ರ ಘನ 64. -5ಕ್ಕೆ 2 ಕೂಡಿಸಿದ್ರೆ -3 +6 ಆದ್ರೆ +3, 3ರ ಘನ 27. ನನಗೆ ಫಸ್ಟ್ ಇದನ್ನ ಹೇಳ್ರಿ, ನೀವು ಈ ಉತ್ತರ ಹೇಳ್ಬೇಡ್ರಪ್ಪ. ನನಗೆ ಫಸ್ಟ್ ನನಗೆ ಹೇಳ್ಬೇಕಾಗಿದ್ದೇನಂದ್ರೆ, ಇದು ಇನ್ಸರ್ಟಿಂಗ್ ಮಿಸ್ಸಿಂಗ್ ನಂಬರ್ ಅಂತ ಪಾಠ, ಬಿಟ್ಟು ಹೋದ ಸಂಖ್ಯೆಯನ್ನು ಭರ್ತಿ ಮಾಡ್ರಿ ಅಂತ ಪಾಠ ಎಲ್ಲೈತಪ್ಪ ನಮಗೆ ಸಿಲೆಬಸ್ನಾಗ? ಸಿಲೆಬಸ್ ಏನು ಕೊಡ್ತೈತಿ? ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಕೊಡ್ತೈತೆ. ಈಗ 1 ರಿಂದ 10ನೇ ಪುಸ್ತಕ ಹೋದ್ರಿ ಅಂತ ಅಲ್ವಾ, ಆ ಪುಸ್ತಕ ಯಾರಿಗೆ ರಚನೆ ಆಗ್ಯಾವ? ಮಕ್ಕಳಿಗೆ ರಚನೆ ಆಗ್ಯಾವ, ಮಕ್ಕಳಿಗೆ ಪಾಠ ಮಾಡೋ ಟೀಚರ್ಸಿಗೆ ರಚನೆ ಆಗ್ಯಾವ, ಶಿಕ್ಷಕರಿಗೆ ಒಂದು ಹೆಲ್ಪಿಂಗ್ ನೋಟ್ ಅದ. ಅದು ಫೈನಲ್ ಅಲ್ಲ, ಅದು ಫೈನಲ್ ಅಲ್ಲ. ಈಗ ಉದಾಹರಣೆಗೆ ಹಂಗಾರೆ ನೀವು ಪುಸ್ತಕ ಬಿಟ್ಟು ಬೇರೆ ಏನು ಓದುವಲ್ಪ, ಪುಸ್ತಕದಾಗ ಇದನ್ನು ಅಟ್ಟ ಹೋಗಿ ಹೇಳ್ಬಿಟ್ರೆ ಸ್ಕೂಲ್ನಾಗ ಮಕ್ಕಳು ಹಿಡ್ಕೋತಾವನ? ಅದನ್ನು ಸಾಧ್ಯ ಐತನ? ಅದು ಹೌದು, ಸ್ಕೂಲ್ನ್ಯಾನ ಪಾಠ ಸಿಲೆಬಸ್ ಕವರ್ ಮಾಡ್ರಿ ಬೇಡ ಅನ್ನತ್ತಿಲ್ಲ. ಬಟ್ ಆ ಸಿಲೆಬಸ್ ಅರ್ಥ ಮಾಡ್ಸಕ ಹುಡುಗರಿಗೆ ಯಾವ್ದಾರ ಸ್ಥಳೀಯ ಉದಾಹರಣೆ ತಗೋರಲ್ಲ ನೀವು, ಯಾರು ಬೇಡ ಅಂದಾರ? ಅದ ಬೋಧನಾಶಾಸ್ತ್ರ ಹೌದಿಲ್ರಿ. ನೀವು ಅದು ಬಿಟ್ಟು ಸರ್ ಬೋಧನಾಶಾಸ್ತ್ರ ಸಿಲೆಬಸ್ ಕೊಡ್ರಿ, ಬೋಧನಾಶಾಸ್ತ್ರ ಪಾಠ ಮಾಡಿರಿ, ಬೋಧನಾಶಾಸ್ತ್ರಕ್ಕೆ ನೋಟ್ಸ್ ಕೊಡ್ರಿ. ಅಲ್ಲೋ ನೀವು ಕ್ಲಾಸ್ ರೂಮ್ನಾಗ ಹೋಗಿ ಪಾಠ ಮಾಡಿದಾಗ ಏನು ಅನುಭವ ಇರ್ತದೆ ಅದೆಲ್ಲ ಬೋಧನಾಶಾಸ್ತ್ರ. ಅದಕ್ಕೆ ಹಾಕ್ಬೇಕು ಮತ್ತು ಸಪ್ರೇಟ್ ಸಿಲೆಬಸ್, ಕರಿಕ್ಯುಲಮ್, ಟೆಕ್ಸ್ಟ್ ಬುಕ್. ಎನಿ ಹೌ, ಲೆಟ್ಸ್ ಪ್ರೊಸೀಡ್ ನೌ. ಪುನಃ ಗುಣೋತ್ತರ ಶ್ರೇಣಿ, ಅದಕ್ಕೆ ಸಂಬಂಧಪಟ್ಟಂತಹ 10ನೇ ಪದ ಯಾವುದು? ಮೊದಲನೇ ಪದ ಏದ ಬೆಲೆ ಅಂತೂ ಎಟ್ಟೈತಪ್ಪಿ? 2. 10ನೇ ಪದದ ಬೆಲೆ ಕೇಳ್ಯಾರ. 6 ಅಂದ್ರೆ ಕಾಮನ್ ಡಿಫರೆನ್ಸ್, ಅಥವಾ 2 2 4 2 ಡಬಲ್ ಆಗತ್ತತ್ರ. 10ನೇ ಪದ ಕೇಳ್ಯಾರ, 10ರಾಗ 1 ಕಳೆದ್ರ ಅಂದ್ರೆ 2ರ ಘಾತ 1 ಗುಂಡ್ಲೆ 2ರ ಘಾತ 9 ಅಂದ್ರೆ 2ರ ಘಾತ 10. ಕಂಪ್ಯೂಟರ್ ಭಾಷೆ ಒಳಗೂ ನೆನಪಿಟ್ಟಿವೆ, 2ನ್ನ 10 ಸಲ ಗುಣಿಸಿದ್ರೆ 1024 ರೀ. 1 ಕಿಲೋಬೈಟ್ ಅಂದ್ರೆ 1024 ಬೈಟ್ ರೀ. 1 ಮೆಗಾಬೈಟ್ ಅಂದ್ರೆ 1024 ಕಿಲೋಬೈಟ್ ರೀ. 1 ಗಿಗಾಬೈಟ್ ಅಂದ್ರೆ 1024 ಮೆಗಾಬೈಟ್ ರೀ. 1 ಟೆರಾಬೈಟ್ ಅಂದ್ರೆ 1024 ಗಿಗಾಬೈಟ್ ರೀ. ಸೊ ಆನ್ ಅಂಡ್ ಸೋ ಫೋರ್ತ್. ಮಾಹಿತಿ ಸರಿತನ್ರಿ? ಹಂಗಾರ ಸಮಾಂತರ ಶ್ರೇಣಿ ಅಂದವ್ರು ಮತ್ತೆ ಈ ಪ್ರಶ್ನೆ ಯಾಕೆ ಕೇಳಿರು? ಇದನ್ನ ಹೇಳಕತ್ತೀವಿ ನಾವು. ಸಿಲೆಬಸ್ ಸ್ಕೋಪ್ ಏನೈತೆ ಅದನ್ನ ನೋಡ್ರಿ. ಇಲ್ಲಿ ಸರ 2014ರಾಗಿತ್ತು, ಈಗಿಲ್ಲ. 2014ರಾಗ ಇವೆಲ್ಲ ಪಾಠ ಇದ್ವನ? TET ಸಿಲೆಬಸ್ನಾಗ ಈಗಿನ 58-59 ಪುಟದ ಸಿಲೆಬಸ್ ಇತ್ತನ? ಇರಲಿಲ್ಲ. ಈ ಸಲ ನೋಡ್ರಿ, ಇವುಗಳ ಮಧ್ಯಾಂಕ ಮತ್ತು ಬಹುಲಕ. ಮಧ್ಯಾಂಕ ಮೀನ್ಸ್ ಮೀಡಿಯನ್, ಮಧ್ಯದ ಸಂಖ್ಯೆ. ಯಾವಾಗ ಏರಿಕೆ ಅಥವಾ ಇಳಿಕೆ ಕ್ರಮಗಳಲ್ಲಿ ಬರೆದಾಗ. ಬಹುಲಕ ಮೂಡ್ ಭಾಳ ಸಲ ಕಾಣಿಸ್ಕೊಂಡಿದ್ದು. ಹೆಂಗೆ? ಎಲ್ಲಕ್ಕಿಂತ ಚಿಕ್ಕದು ಯಾವುದು? 6 1 ಸಲ, 7 2 ಸಲ, 8 2 3 ಸಲ, 9 1 ಸಲ, 10 1 ಸಲ,
1 2 3 4 5 6 7 8 1 2 3 4 5 6 7 8 ಹಂಗಂದ್ರೆ ಇದರಲ್ಲಿ ಮಧ್ಯದ ಸಂಖ್ಯೆ ಮಧ್ಯಾಂಕ ಇದ್ರೊಳಗೆ ಒಂದನೇದವರು ಎರಡನೇದವರು ಮೂರನೇದವರು ಇವು ಎರಡೂದ್ರದ್ದು ಸರಾಸರಿ ಎಷ್ಟು ಬರ್ತದಲ್ಲ ಅದು ಮಧ್ಯಾಂಕ. ಇನ್ನು ಬಹುಲಕ ಅಂತಂದ್ರೆ ಅತಿ ಹೆಚ್ಚು ಸಲ 6 1 ಸಲ, 7 2 ಸಲ, 8 3 ಸಲ, 9 1 ಸಲ, 10 1 ಸಲ, ಹೆಚ್ಚು ಸಲ ಕಾಣಿಸ್ಕೊಂಡ ಸಂಖ್ಯೆ ಯಾವುದು 8, ಅದನ್ನ ಬಹುಲಕ ಅಂತೀವಿ. ಹಂಗಾರೆ ಇವು ಎರಡರ ವ್ಯತ್ಯಾಸ 8ರಾಗ 8 ಕಳೆದ್ರೆ ಎಷ್ಟು ಬರ್ತತಿ? ಸಂಖ್ಯಾಶಾಸ್ತ್ರ ಪಾಠದ ಪ್ರಶ್ನೆ. ಈ ಸಲ ಏನಾರ ಸಂಖ್ಯಾಶಾಸ್ತ್ರ ಸಿಲೆಬಸ್ನಾಗ ಐತೆ ಚೆಕ್ ಮಾಡ್ರಿ. ಸಂಖ್ಯಾಶಾಸ್ತ್ರ 1 to 5th ಏನೈತಿ ಡಾಟಾ ಹ್ಯಾಂಡ್ಲಿಂಗ್ ಐತಿ. ಬಟ್ ಈ ಕಂಟೆಂಟ್ ಎಲ್ಲೈತಿ ನಮಗೆ ಅಪ್ ಟು 10th ವರೆಗೂ ಸಂಖ್ಯಾಶಾಸ್ತ್ರ ಪ್ರೊಬಾಬಿಲಿಟಿ ಕಂಟಿನ್ಯೂ ಆಗೈತಿ. ನೆನಪಿರಲಿ, ಬಹುಶಃ ನನಗೊಂದು ಡೌಟ್ ಐತೆ, ಅವ್ರ ಕ್ರಮಯೋಜನೆ ಮತ್ತು ವಿಕಲ್ಪ ಪಾಠ ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ. ಯಾಕಂದ್ರೆ ಸಂಭವನೀಯತೆಗೆ ಬೇಸಲಪಿ ಅದ. ಸಂಭವನೀಯತೆಗೆ ಮೇನ್ ಬೇಸೇನು ಕ್ರಮಯೋಜನೆ ಮತ್ತು ವಿಕಲ್ಪ. ಅದಿಲ್ದ ಹೆಂಗೆ ಪಾಠ ಕೇಳ್ತಾರೆ ಅವರು? ಭಾಗಾಕಾರ ಕೇಳ್ಯಾರಂದ್ರೆ ಗುಣಾಕಾರ ಇರಬೇಕಲ್ಲ, ವರ್ಗ ಅನ್ನೋ ಪಾಠ ಐತಂದ್ರೆ ವರ್ಗಮೂಲ ಇರಬೇಕಲ್ಲ ಬೈ ಡಿಫಾಲ್ಟ್. ಸಮ ಸಂಖ್ಯೆ ಹೇಳ್ಯಾರಂದ್ರೆ ಬೆಸ್ ಸಂಖ್ಯೆ ಕೇಳುವುದಿಲ್ಲ ಅಂತ ಹೆಂಗೆ ಹೇಳವ್ರು ನೀವು? ಸಮ ಬೆಸ ಒಟ್ಟಿಗೆ ಇರ್ತಾವ, ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಅವು. ಭಾಜ್ಯ ಅವಿಭಾಜ್ಯ ಒಟ್ಟಿಗೆ ಇರ್ತಾವ, ಒಂದೇ ಕಾಯಿನ್ 2 ಫೇಸ್ ಇದ್ದಂಗೆ ಅವು. ಒಂದನ್ನು ಬಿಟ್ಟು ಒಂದು ಇರಕ್ಕೆ ಸಾಧ್ಯ ಐತೇನೋ? ಅಂಕಗಣಿತ, ಬೀಜಗಣಿತ, ರೇಖಾಗಣಿತ, ದೇ ಆರ್ ಆಲ್ ದ ವೇಯಿಂಗ್ ಫೇಸಸ್ ಆಫ್ ದಿ ಮ್ಯಾಥಮೆಟಿಕಲ್ ಕಂಟೆಂಟ್. ಇಲ್ರಿ ಅವ್ರು ಅಂಕಗಣಿತ ಅಟ್ಟ ಕೊಟ್ಟಾರ, ಅದು ಅಟ್ಟ ಪ್ರಶ್ನೆ ಕೇಳ್ತಾರೆ ನಾವು ಪುಟ ಇಲ್ಲೋಪೆ. ಈ ಮಾಹಿತಿ ಅರ್ಥ ಆದ್ಮೇಲೂ ಇನ್ನೂ ಕೇಳಕ್ತಾ ಇರಲ್ಲ, ನಾ ಏನು ಹೇಳೋದಲ್ಪ. ಮೊದಲ 3 ಅವಿಭಾಜ್ಯ ಸಂಖ್ಯೆ ಶುರುವಾಗುದ 2 3 5 7 ಇವೆಲ್ಲ ಅವಿಭಾಜ್ಯ ರೀ. ಅದರಾಗ ಮೊದಲನೇಕ್ಕೆ ಇನ್ನೂ 3. ಮೊದಲ 3 ಬೆಸ್ ಸಂಖ್ಯೆ 1 3 5 7. ಇದ್ರೊಳಗೆ ಮೊದಲನೇದ್ದು 3 ಕಳೆದಾಗ ಅಂದ್ರೆ ವ್ಯತ್ಯಾಸ 5ರಾಗ 5 ಕಳೀರಿ, 3ರಾಗ 3 ಕಳೀರಿ, 2ರಾಗ 1 ಕಳೆದ್ರೆ 8 ಬತ್ತು. ಅದನ್ನು ಬಿಟ್ಟು ಸರ 2ಕ್ಕೆ 3 ಕೂಡಿಸಿರ 5 ರೇ, 5 5 10 ರೇ, 8 9 ರೇ. ಗುಡ್ಡ ಸುತ್ತ ಹಾಕ್ಬಿಡ್ರಿ. ಹಿಂಗೆ ಗುಡ್ಡ ಸುತ್ತ ಹಾಕ್ಬಿಡ್ರಿ. ಹಿಂಗೆ ಗುಡ್ಡ ಸುತ್ತ ಯಾವಾಗ ಹಾಕ್ತೀವಿ? GPSTR ಒಳಗೆ ಹಿಂಗೆ ಗುಡ್ಡ ಸುತ್ತ ಹಾಕಿವಿ. ಆನ್ಸರ್ ಇಸ್ 1. ಎಸ್. ಇಷ್ಟೆಲ್ಲ ಹೇಳಿ ಆದ್ಮೇಲೂ ಇನ್ನೂ ಸಿಲೆಬಸ್ನಾಗ ಕ್ಲಾರಿಟಿ ಬರಲಿಲ್ಲ ಅಂದ್ರೆ ವೇರ್ ಹೆಲ್ಪ್ಲೆಸ್. ಎಸ್ ಪುಟ, TET ಪರೀಕ್ಷೆಗೆ ನಿಮಗೊಬ್ಬರಿಗೆ 1 ತಿಂಗಳಿಲ್ಲ, ಎಲ್ಲರಿಗೂ 1 ತಿಂಗಳು ಟೈಮ್ ಐತಿ. ನಿನ್ನೆ ಕೆಲವು ಅಭ್ಯರ್ಥಿಗಳು KSET ಎಕ್ಸಾಮ್ ಬರೆದಿರಿ, ಎಕ್ಸಾಮ್ ಚಲೋ ಆಗೈತಿ ಅನ್ಕೋತೀನಿ ನಾನು. ಅದು ಎಕ್ಸಾಮ್ ಹೆಂಗರ ಆಗಿರಲಿ, ಹೊಳ್ಳಿ ಮತ್ತು ಅದ್ರ ಉತ್ತರ ಏನಾಯ್ತು, ಇದ್ರ ಉತ್ತರ ಏನಾಯ್ತು, 1ನೇ ಪೇಪರ್ ಏನಾಯ್ತು, 2ನೇ ಪೇಪರ್ ಬರೆದ ಮೇಲೆ ಕತಿ ಮುಗಿತಾವ. ಇನ್ನೇನಿದ್ರು ರಿಸಲ್ಟ್ ದಿವಸ ಯೋಚನೆ ಮಾಡೋಣ. ಯಾಕಂದ್ರೆ ಸದ್ಯ ಮಾಡೋಕೆ ಕೆಲಸ ಐತಿ. ಸದ್ಯ ಏನೈತಿ? TET ಐತಿ. ಮೊದಲಕ್ಕೆ TET ಪ್ರಿಪೇರ್ ಮಾಡಿರಿ. TET ಎಕ್ಸಾಮ್ ಮುಗಿದ ತಕ್ಷಣ ನೀವು KSET ನೋಡ್ರಿ, ಇನ್ನೊಂದರ ನೋಡ್ರಿ, ಮತ್ತೊಂದರ ನೋಡ್ರಿ. ಈಗ ಸದ್ಯ ಏನು ನೋಡ್ಬೇಕು ನೀವು? ಇಲಾಖೆ ವೆಬ್ಸೈಟ್ ನೋಡ್ಕೊತಿರ್ಬೇಕು. ಮತ್ತೇನಾರು ಹೊಸ ಸೂಚನೆ ಕೊಡ್ತಾರಣ, B.Ed ದವ್ರಿಗೆ 1ನೇ ಪತ್ರಿಕೆ ಅಲೌ ಮಾಡಿಲ್ಲ ಅಂತ ತಿದ್ದುಪಡಿ ಕೊಡ್ತಾರಣ. ಆ ಇಲಾಖೆ ವೆಬ್ಸೈಟ್ ನೋಡ್ರಿ, ಹಳೆ ಕ್ವಶನ್ ಪೇಪರ್ ನೋಡ್ರಿ, ಚೆನ್ನಾಗಿ ತಯಾರಿ ಮಾಡ್ಕೊಡ್ರಿ. ಗುಡ್ ಲಕ್ ಅಂತ ಹೇಳ್ತಾ, ಸ್ನೇಹಿತರ, ಈಗಾಗಲೇ ನಮ್ಮಲ್ಲಿ ನಾನು ಮ್ಯಾಥ್ಸ್ ಗುರು ವಿದ್ಯಾನಗರ ಹುಬ್ಳಿಯಿಂದ ಮಾತನಾಡ್ತಾ ಇದ್ದೇನೆ ಪುಟ. ನಮ್ಮಲ್ಲಿ TET ಪೂರಕವಾಗಿರುವಂಥ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಸಂಬಂಧಪಟ್ಟ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕಳೆದ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀವಿ ನಾವು ಅಂತ ಅಂದ್ಕೊಳ್ತೇನೆ ನಾನು. ಆಮ್ ಐ ರೈಟ್? ಆಸಕ್ತ ಸ್ನೇಹಿತರು ಎಲ್ಲರೂ ಕೂಡ ಸಂಪರ್ಕಿಸಬೇಕಾಗಿರುವಂಥ ವಿಳಾಸ ಈಗಾಗಲೇ ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಿ ತಾನೆ, ಅದನ್ನು ಗಮನಿಸ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಪುಟ ಯು ವಿಜುವಲೈಸ್ ಇಟ್ ಅಂತ ಹೇಳ್ತಾ, ಇಲ್ಲಿದೆ ನೋಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅದ. ಆಸಕ್ತ ಸ್ನೇಹಿತರು ಸಂಪರ್ಕ ಮಾಡಿ. TET ಮ್ಯಾಥ್ಸ್ ಮೆಥಡ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಾಗೆ GPSTR, HSTR ಇವುಗಳಿಗೆ ತರಬೇತಿ ಶುರುವಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಶುರುವಾಗಿದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ, ಗಮನಿಸಿ ಅಂತ ಹೇಳ್ತಾ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ ಸ್ನೇಹಿತರ. ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಟೈಮ್. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನ್ನು ನೋಡ್ಕೊಂಡು ಅದಕ್ಕೆ ಎಡಿಕ್ಟ್ ಆಗಿರೋದು ಅಷ್ಟೇ ಅಲ್ಲದೆ ಹೊಸ ನೇಚರ್ ಆಫ್ ಕ್ವಶನ್ಸ್ ಏನು ಅಂತ ಪ್ರೆಡಿಕ್ಟ್ ಮಾಡಲಿಕ್ಕೆ ಕರೆಂಟ್ ಟ್ರೆಂಡ್ ಅನ್ನು ನೋಡ್ಕೊಳ್ಳಿ. ಇದೊಂದು ಸಿಂಪಲ್ ಆಗಿ ಗ್ಲಾನ್ಸ್ ಮಾಡಿದೀವಿ. ಮುಂದಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಅಲ್ಲಿ ಯಾವ ಟಾಪಿಕ್ ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಅನ್ನು ನೋಡ್ತಾ ಹೆಚ್ಚಿನ ವಿಷಯದ ಜೊತೆ ಸಿಗ್ತೇನೆ. ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಟೈಮ್. ಸಿ ಯು ದನ್. ಬಾಯ್.